Good afternoon, everyone. I take this opportunity to welcome all our patients, those who are participating live on Facebook as well as on YouTube. ಎಲ್ರಿಗೂ ನಮಸ್ಕಾರ. ಸೊ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಾವು ಚಾಂಡ್ರೆ ಹಾಸ್ಪಿಟಲ್ ಅಲ್ಲಿ ಇವತ್ತು ಟಾಪಿಕ್ ತಗೊಂಡಿರೋದು ಆಂಕಿಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ. ಸೊ ನಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡಕ್ಕೆ ಎಕ್ಸ್ಪರ್ಟ್ಸ್ ಟೀಮ್ ಇದ್ದಾರೆ, ಡಾಕ್ಟರ್ಸು, ಫಿಸಿಯೋಥೆರಪಿಸ್ಟು ಮತ್ತೆ ಕ್ಲಿನಿಕಲ್ ಸೈಕಾಲಜಿಸ್ಟ್. ಸೊ ಅದನ್ನ ಈಗ 1 ಗಂಟೆ ಆ ಟಾಪಿಕ್ ಅನ್ನ ಎಲ್ಲ ಡಾಕ್ಟರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಈಗ ಆಕ್ಚುಲಿ ಇದನ್ನ ನಾವು ಫಿಸಿಕಲ್ ಆಗಿ ಪ್ಲಾನ್ ಮಾಡಿದ್ವಿ. ಕೆಲವೊಂದು ಪೇಷಂಟ್ ಗಳಿಗೆಲ್ಲ ನಾವು ಕಾಲ್ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡಿದ್ವಿ. ಆದ್ರೆ ಪೆಂಡಮಿಕ್ ಸಡನ್ ಆಗಿ ರೈಸ್ ಅದಕ್ಕೋಸ್ಕರ ನಾವು ಈಗ ಲೈವ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಲಿಂಕ್ ಕಳ್ಸಿದೀವಿ. ಸೊ ಅದು ಇನ್ಕನ್ವೀನಿಯನ್ಸ್ ಎಲ್ರಿಗೂ ಆಗಿದ್ದಕ್ಕೆ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ನಮ್ಮ ಡಾಕ್ಟರ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಚಂದ್ರಶೇಖರ್ ಸರ್ ನಿಮ್ಗೆ ಈ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ನಮ್ಮ ಎಕ್ಸ್ಪರ್ಟ್ಸ್ ಯಾರ್ಯಾರು ಇದ್ದಾರೆ ಅದನ್ನ ಸೆಷನ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸರ್, ಐ ವೆಲ್ಕಮ್ ಯು ಫಾರ್ ದ ಸೆಷನ್. ಎಲ್ಲರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್. ಇನ್ನು ನೆಕ್ಸ್ಟ್ 30 to 45 minutes ತಮಗೆ we will be introducing on ankylosing spondylitis. Ankylosing spondylitis ಬಂದು it is a disease which affects mainly young individuals and especially middle-aged men. ಅದರ ಬಗ್ಗೆ ಡೀಟೇಲ್ ಆಗಿ ತಮಗೆ ಕ್ಲಿನಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಡಾಕ್ಟರ್ ಪ್ರವೀಣ್ ಕುಮಾರ್ ನಮ್ಮನ್ನು ಹೊಸದಾಗಿ ಜಾಯಿನ್ ಆಗಿರ್ತಕ್ಕಂಥ ರುಮೆಟಾಲಜಿಸ್ಟ್ ತಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ he has passed out his DM in rheumatology and clinical immunology. ಹೈದರಾಬಾದ್ ನಿಮ್ಸ್ ನಲ್ಲಿ ಅವರು ತಮ್ಮ ಸೂಪರ್ ಸ್ಪೆಷಾಲಿಟಿ ಟ್ರೈನಿಂಗ್ ಮುಗಿಸ್ಕೊಂಡು ನವೆಂಬರ್ ನಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. he is a rheumatologist who is basically from ಕರ್ನಾಟಕ. ಅವರು ತಮಗೆ ಕನ್ನಡದಲ್ಲಿ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಬಗ್ಗೆ ಅಂದ್ರೆ ಮಧ್ಯ ಅಫ್ಕೋರ್ಸ್ ಇಂಗ್ಲಿಷ್ನು ಸೇರಿಸಬೇಕಾಗತ್ತೆ, ಯಾಕಂದ್ರೆ ಸಂಪೂರ್ಣವಾಗಿ ಈ ಒಂದು ಆರೋಗ್ಯ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾಡ್ತಕ್ಕಂಥದ್ದು ಕಷ್ಟ. ಯಾಕಂದ್ರೆ ಕೆಲವು ಪದಗಳನ್ನ ನಾವು ಇಂಗ್ಲಿಷ್ ಇಂದ ಸೀದಾ ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ. ಸೊ ಅದರಿಂದ ವಿ ವಿಲ್ ಟ್ರೈ ಟು ಮಿಕ್ಸ್ ಅಪ್ ವಿತ್ ಬೋತ್ ಇಂಗ್ಲಿಷ್ ಕನ್ನಡ. ಆ ಎರಡು ಮಿಕ್ಸ್ಅಪ್ ನಲ್ಲಿ ತಮಗೆ ಇನ್ನು ನೆಕ್ಸ್ಟ್ 15 ನಿಮಿಷದವರೆಗೆ ಪ್ರವೀಣ್ ಕುಮಾರ್ ಅವರು ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಬಗ್ಗೆ ವಿವರವನ್ನು ಹೇಳ್ತಾರೆ. ಅದಾದ ನಂತರ ಫಿಸಿಯೋಥೆರಪಿ ಎಕ್ಸರ್ಸೈಸಸ್, ಅದರ ಇಂಪಾರ್ಟೆನ್ಸ್ ನಮ್ಮ ಫಿಸಿಯೋಥೆರಪಿ ಟೀಮ್ ಅವರು ಅದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ತಾರೆ. ಹೇಗೆ ಇದರನ್ನ ನಾವು ಕೋಪ್ ಮಾಡ್ಕೋಬೇಕು ಅಥವಾ ಹೇಗೆ ಇದರ ಬಗ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಸೈಕಲಾಜಿಕಲಿ ಏನು ಇಂಪ್ಯಾಕ್ಟ್ ಆಗ್ಬೋದು ಅದನ್ನ ಹೇಗೆ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಅಡಾಪ್ಟ್ ಮಾಡಬೇಕು ಅನ್ನೋದನ್ನ ನಮ್ಮ ಸೈಕಾಲಜಿಸ್ಟ್ ಟೀಮ್ ಅವರು ಹೇಳ್ತಾರೆ. ಅದೆಲ್ಲ ಮುಗಿದ ನಂತರ ಮತ್ತೆ ನಾವೆಲ್ಲರೂ ತಮ್ಮಲ್ಲಿ ಏನು ಪ್ರಶ್ನೆಗಳಿದೆ ಅಥವಾ ಏನು ಅನುಮಾನಾಸ್ಪದ ಅಥವಾ ಅನುಮಾನಗಳಿದೆ ಅದನ್ನ ತಾವು ಈಗ ಡೈರೆಕ್ಟ್ ಆಗಿ ಕೇಳಲು ಕಷ್ಟ ಆಗಿರೋದ್ರಿಂದ ತಾವು ಯಾವ್ದಾದ್ರು ಮೆಸೇಜಿಂಗ್ ಅಥವಾ ಯಾವ್ದಾದ್ರು ಒಂದು ಟೆಕ್ನಿಕಲ್ ತಾವು ಇಂಡಿಕೇಟ್ ಮಾಡಿದ್ರೆ ನಾವು ಅದರ ಬಗ್ಗೆ ಉತ್ತರವನ್ನು ಹೇಳಲು ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಐ ವೆಲ್ಕಮ್ ಡಾಕ್ಟರ್ ಪ್ರವೀಣ್ ಕುಮಾರ್ ಟು ಟೇಕ್ ಓವರ್ ದ ಸ್ಟೇಜ್. ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂದ್ರೆ ಒಂದು ರುಮ್ಯಾಟಿಕ್ ಡಿಸೀಸ್. ಯೂಶಲಿ ಇದು ನಮ್ಮ ಅಸ್ಥಿಪಂಜರ ಅಂದ್ರೆ ಬೆನ್ನು ಊರಿನ ಅಫೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಎಂಥಿಸಿಸ್ ಅಂದ್ರೆ ಎಲ್ಲಿ ಈ ಮಾಂಸಖಂಡಗಳು ಬೋನ್ ಜಾಯಿನ್ ಆಗುತ್ತೋ ಅದನ್ನ ಎಂಥಿಸಿಸ್ ಅಂತೀವಿ. ಎಕ್ಸಾಂಪಲ್ ಇಮ್ಡಿನ ಎಂಥಿಸಿಸ್ ಪಾಯಿಂಟ್ ಅಂತೀವಿ. ಸೊ ಅದು ಕೂಡ ಅಫೆಕ್ಟ್ ಆಗುತ್ತೆ. ಅದು ಅಲ್ಲದೆ ಕೂಡ ಇದು ಈಗ ಕೀಲು ಅಲ್ಲದೆ ಕೂಡ ಬೇರೆ ಜಾಗಗಳನ್ನೂ ಅಫೆಕ್ಟ್ ಮಾಡೋದುಂಟು. ಫಾರ್ ಎಕ್ಸಾಂಪಲ್ ಕಣ್ಣು ಕೂಡ ಅಫೆಕ್ಟ್ ಆಗುತ್ತೆ. ಮತ್ತೆ ನಮ್ಮ ದೊಡ್ಡ ಕರಳು, ಸಣ್ಣ ಕರಳು ಅದು ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸ್ಪಾಂಡಿಲರ್ ಆರ್ಥರೈಟಿಸ್ ಅಲ್ಲಿ. ಬೇಸಿಕಲಿ ಇದು 4 ಡಿಸೀಸ್ ಇರುತ್ತೆ ಒಂದು ಸ್ಪಾಂಡಿಲರ್ ಆರ್ಥರೈಟಿಸ್ ಗ್ರೂಪ್ ಅಲ್ಲಿ. ಸೊ ಒಂದು ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್, ನೆಕ್ಸ್ಟ್ ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಬರುತ್ತೆ, ಇನ್ನೊಂದು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಬರುತ್ತೆ. ಅಂದ್ರೆ ಯಾರಿಗೆ ಸೋರಿಯಾಸಿಸ್ ಚರ್ಮ ಕಾಯಿಲೆ ಇರುತ್ತೋ ಅವ್ರಿಗೆ ಈ ಕಾಯಿಲೆ ಬರೋದು ಇರುತ್ತೆ. ಇನ್ನೊಂದು ಸ್ಪಾಂಡಿಲರ್ ಆರ್ಥರೈಟಿಸ್ ಗ್ರೂಪು. ಸೊ ಅದು ಯೂಶಲಿ ಹೆಚ್ಚಾಗಿ ಇದು 40 ವರ್ಷದ ವಯಸ್ಸಿನ ಕೆಳಗಿರು ಬರುತ್ತೆ. ಸಾಮಾನ್ಯವಾಗಿ ನಾವು ಬೆನ್ನೋವು ಅಂದ್ರೆ
ಹೆಂಗ ಓಲ್ಡರ್ ಏಜ್ ಗ್ರೂಪ್ ಅಂದ್ರೆ ವಯಸ್ಸಾಗಿದ್ದವ್ರು ಕಾಣಿಸ್ಕೊಳ್ಳುತ್ತೆ, ಅದು ಮೆಕ್ಯಾನಿಕಲ್ ಅಂದ್ರೆ ಏಜ್ ಜೊತೆಗೆ ಬರೋಂಥದ್ದು. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನಾವು ಯೂಶಲಿ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದಾಗ್ಲಿ ಅಥವಾ ಮೆಕ್ಯಾನಿಕಲ್ ವರ್ಕ್ ಜಾಸ್ತಿ ಬಗ್ ಮಾಡೋದಾಗ್ಲಿ ಅವಾಗ ಮಾಡ್ತಾ ಇರ್ಬೇಕಾದ್ರೆ ಬರೋಂಥ ಕಾಯಿಲೆ ಅದು ಡಿಜನರೇಟಿವ್ ಡಿಸೀಸ್ ಅಂತೀವಿ. ಇದು ಹೆಚ್ಚಾಗಿ ಹಿಂಗರ್ ಏಜ್ ಗ್ರೂಪ್ ಅಂದ್ರೆ 40 ವರ್ಷದ ಕೆಳಗೆಯವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಹೆಚ್ಚಾಗಿ ಪುರುಷರಲ್ಲಿ ಕಾಣಿಸುತ್ತೆ ಕಂಪೇರ್ ಟು ಫೀಮೇಲ್ಸ್, ಇದು ಮೇಲ್ ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಸ್ಟಡಿ ಮಾಡಿರೋ ಪ್ರಕಾರ ಆ 10,000ದಲ್ಲಿ 9 ಜನಕ್ಕೆ ಕಾಣಿಸ್ಕೊಳ್ಳುತ್ತೆ ಈ ಕಾಯಿಲೆ. ಮತ್ತೆ ಇದರ ಲಕ್ಷಣಗಳೇನು, ಇದ್ರ ಅಸೋಸಿಯೇಟಿವ್ ಕಮಿಟೀಸ್ ಇದೆ, ಅದು ಒಂದು ಗೈಡ್ ಲೈನ್ಸ್ ಮಾಡಿದೆ. ಅಂದ್ರೆ ಬೆನ್ನೋವು ಅಂದ್ರೆ ಯಾವ ತರ ಇರಬೇಕು, ಎಷ್ಟು ದಿನ ಇರಬೇಕು, ಮತ್ತೆ ಯಾರಲ್ಲಿ ಇರಬೇಕು ಅಂತ ಒಂದು 5-6 ಪಾಯಿಂಟ್ಸ್ ಇದೆ. ಸೊ ಆ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಅದು ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಅಥವಾ ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ರಿಲೇಟೆಡ್ ಬೆನ್ನು ನೋವು ಅಂತ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ ಫಸ್ಟ್ ಏನಿರ್ಬೇಕು ಅಂದ್ರೆ ವಯಸ್ಸು ಆಕ್ಚುಲಿ 40 ವರ್ಷದ ಕೆಳಗಡೆ ಇರಬೇಕು. ಮತ್ತೆ ನೋವು ಸಡನ್ ಆಗಿ ಬರಲ್ಲ, ಅದು ಒಂದ್ಸಲಿ ಬಂದಾದ್ಮೇಲೆ ತೀವ್ರತೆ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಈಗ ಬೇರೆ ಬೆನ್ನೋವಾದ್ರೆ ಸಡನ್ ಆಗಿ ಬರ್ಬೋದು, ಎಕ್ಸಾಂಪಲ್ ಟ್ರಾಮಾ ಅಥವಾ ಏಟ್ ಬಿದ್ದಿದ ತಕ್ಷಣ ಏನಾಗುತ್ತೆ ಬೆನ್ನೋವು ಬರುತ್ತೆ. ಆ ಬೆನ್ನೋವು ಯೂಶಲಿ ಸಡನ್ ಆಗಿ ಕಾಣಿಸ್ಕೊಳುತ್ತೆ. ಈ ಬೆನ್ನೋವು ಸ್ವಲ್ಪನೇ ದಿನ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಮತ್ತೆ ಇದ್ರ ಡ್ಯೂರೇಷನ್ ಅವಧಿ ಎಷ್ಟು ಇರಬೇಕು ಅಂದ್ರೆ 3 ತಿಂಗಳಿಂದ ಮೇಲ್ಪಟ್ಟಿರ್ಬೇಕು. ಮ್ಯಾಕ್ಸಿಮಮ್ ಬೆನ್ನೋವೆಲ್ಲ ಏನಾಗುತ್ತೆ ಅಂದ್ರೆ ಒಂದು 80% ಅಂದ್ರೆ ಮೆಕ್ಯಾನಿಕಲ್ ಬೆನ್ನೋವೆಲ್ಲ 80% ತಂತಾನೆ ಕಡಿಮೆ ಆಗ್ಬಿಡುತ್ತೆ. ಬಟ್ ಇದು ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಅಲ್ಲಿ ಯೂಶಲಿ 3 ತಿಂಗಳ ಮೇಲೆ ಅವಧಿ ಕಾಲ ಇರುತ್ತೆ. ಮತ್ತೆ ಇದು ಇನ್ನೊಂದು ಪೆಕ್ಯುಲಿಯರ್ ಫೀಚರ್ ಏನು ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಬೆನ್ನು ಇಟ್ಕೊಂಡಿರುತ್ತೆ, ಅಟ್ಲೀಸ್ಟ್ ಒಂದು 30 ನಿಮಿಷದ ಮೇಲೆ ಆದ್ರೂ ಇಟ್ಕೊಳ್ಳುತ್ತೆ. ಅದು ಹೇಗೆ ಕಡಿಮೆ ಆಗುತ್ತೆ ಅಂದ್ರೆ ನೀವು ವಾಕಿಂಗ್ ಮಾಡಿದ್ರೆ, ಸ್ವಲ್ಪ ಬೆಡ್ಡಿಂದ ಆ ಸೈಡ್ ಈ ಸೈಡ್ ನಡೆದ್ರೆ ಆ ನೋವು ಕಡಿಮೆ ಆಗುತ್ತೆ. ಇದೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇದ್ರದ್ದು. ಸೊ ಈ ತರ ಬೆನ್ನೋವು ಇದ್ರೆ ನೀವು ನಿಮ್ಮ ರುಮಟಾಲಜಿಸ್ಟ್ ನ ಕಾಣಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಇನ್ನು ರಾತ್ರಿ ಹೊತ್ತು ಯೂಶಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ನೈಟ್ ಟೈಮು ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ನೀವು ಬೆಡ್ ಅಲ್ಲಿ ಆ ಸೈಡ್ ಈ ಸೈಡ್ ತಿರ್ಗೋದಿಕ್ಕಾಗಲ್ಲ. ಮತ್ತೆ ಇದು ವ್ಯಾಯಾಮ, ನಾನು ಹೇಳ್ದಂಗೆ ವ್ಯಾಯಾಮ ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಮೆಕ್ಯಾನಿಕಲ್ ಬೆನ್ನೋವು ಏನಾಗುತ್ತೆ ಅಂದ್ರೆ ಯೂಶಲಿ ವ್ಯಾಯಾಮ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಬಟ್ ಈ ಆರ್ಥ್ರೈಟಿಸ್ ಸಂಬಂಧಪಟ್ಟ ಬೆನ್ನು ವ್ಯಾಯಾಮ ಮಾಡಿದ್ರೆ ಕಡಿಮೆ ಆಗುತ್ತೆ, ಮತ್ತೆ ಬೆಳಿಗ್ಗೆ ಜಾಸ್ತಿ ಇರುತ್ತೆ. ಸೊ ಇದು ನಾನು ಮೊದಲೇ ಹೇಳ್ದಂಗೆ ಇದು ಕೀಲುಗಳಲ್ಲದೆ ಬೇರೆ ಜಾಗಕ್ಕೂ ಕೂಡ ಅಫೆಕ್ಟ್ ಮಾಡೋದುಂಟು. ಫಾರ್ ಎಕ್ಸಾಂಪಲ್ ಈಗ ಇಮ್ಡಿ ನೋವು, ಎಂಥಿಸೈಟಿಸ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ. ಸೊ ಎಂಥಿಸೈಟಿಸ್ ಅಂದ್ರೆ ಅವ್ರಿಗೆ ಪಾದದಲ್ಲಿ ಇಮ್ಡಿಯಲ್ಲಿ ನೋವು ಬರುತ್ತೆ, ಅದು ಕೂಡ ಬೆಳಿಗ್ಗೆ ಜಾಸ್ತಿ ಇರುತ್ತೆ. ಮತ್ತೆ ಒಂದ್ 2-3 ಹೆಜ್ಜೆ ಓಡಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಕಣ್ಣು ಕೆಂಪಾದ ಅಂದ್ರೆ ಇಂಗ್ಲಿಷ್ ಅಲ್ಲಿ ಯುವೈಟಿಸ್ ಅಂತ ಹೇಳ್ತೀವಿ. ಸೊ ಯುವೈಟಿಸ್ ಅಂದ್ರೆ ಕಣ್ಣಿನಲ್ಲೇ ಇನ್ಫ್ಲಮೇಷನ್ ಆಗಿ ಕಣ್ಣು ಕೆಂಪಾಗೋದು ಮತ್ತೆ ಸ್ವಲ್ಪ ಮಂಜಾಗೋದಾಗುತ್ತೆ. ಅದಾಗ್ಬಿಟ್ಟು ತಂತಾನೆ ಹೋಗ್ಬಿಡುತ್ತೆ. ಇದೇ ತರ ಕ್ಯಾರೆಕ್ಟರಿಸ್ಟಿಕ್. ಅಂದ್ರೆ ಒಂದ್ ಸಾಮಾನ್ಯವಾಗಿ 2 ಕಣ್ಣಲ್ಲಿ ಬರುತ್ತೆ, ಬಟ್ ಈ ಕಾಯಿಲೆಯಲ್ಲಿ 1 ಕಣ್ಣಲ್ಲಿ ಬಂದು ತಂತಾನೆ ಕಡಿಮೆ ಆಗ್ಬಿಡುತ್ತೆ. ನೀವು ಎಷ್ಟೊಂದ್ಸಲಿ ಹತ್ತಿರದ ಆಫ್ಥಾಲ್ಮಾಲಜಿಸ್ಟ್ ಹೋಗಿ ಅವರು ಸ್ಟಿರಾಯ್ಡ್ ಬರ್ಗಂಗ್ ಕೊಟ್ಟು ಯೂಶಲಿ ಕಡಿಮೆ ಆಗ್ಬಿಡುತ್ತೆ. ಸೊ ನೀವು ನೆಗ್ಲೆಕ್ಟ್ ಮಾಡಿರ್ತೀರ ಇದ್ರ ಏನೋ ಕಾಯಿಲೆ ಅಂತ. ಬಟ್ ಅದಾದ್ಮೇಲೆ ನಿಮ್ಗೆ ಬೆನ್ನೋವು ಬಂದಾಗ ನಮ್ಮನ್ನ ಕಾಣಿಸ್ಬೇಕಾಗುತ್ತೆ. ಬಟ್ ಮೋಸ್ಟ್ ಆಫ್ ದ ಆಫ್ಥಾಲ್ಮಾಲಜಿಸ್ಟ್ ಏನ್ ಮಾಡ್ತಾರೆ, ಈ ತರ ಸಂಬಂಧಪಟ್ಟ ಕಾಣಿಸಿದ್ರೆ ನಮ್ಮ ಹತ್ರನೇ ಕಳಿಸ್ತಾರೆ. ಸೊ ನಾವು ಇನ್ನ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಮತ್ತೆ ಎಕ್ಸ್ರೇಸ್ ಎಲ್ಲ ಮಾಡಿ ಅದಕ್ಕೆ ಸಂಬಂಧಪಟ್ಟಿದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಇನ್ನೊಂದು ಡ್ಯಾಕ್ಟಿಲೈಟಿಸ್ ಅಂತೀವಿ. ಡ್ಯಾಕ್ಟಿಲೈಟಿಸ್ ಅಂದ್ರೆ ಡ್ಯಾಕ್ಟಿಲೈಟಿಸ್ ಇಸ್ ಬೇಸಿಕಲಿ ಕೈ ಮತ್ತೆ ಕಾಲು ಬೆರಳಲ್ಲಿ ಊತ ಕಾಣಿಸ್ಕೊಳ್ಳೋದು. ಸೊ ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ನೆಕ್ಸ್ಟ್ ಈ ಎಂಥಿಸೈಟಿಸ್ ಪಾರ್ಟ್ ಹೇಗೆ ಕಾಲಲ್ಲಿ ಇಂಡಿಲಿ ಇರುತ್ತೆ, ಹೀಲಲ್ಲೂ ಎಂಥಿಸಿಯಲ್ ಪಾಯಿಂಟ್ಸ್, ಅದೇ ತರ ಚೆಸ್ಟ್ ಅಲ್ಲಿ ಕೂಡ ಇರುತ್ತೆ. ಸೊ ಚೆಸ್ಟ್ ಪೇನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಕಾಯಿಲೆ ತುಂಬಾ ಒಂದು 5 ವರ್ಷ 10 ವರ್ಷ 10 ಇಯರ್ಸ್ ಆದ್ರೆ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಅಫೆಕ್ಟ್ ದ ಕಿಡ್ನೀಸ್. ನಿಮ್ ಕಿಡ್ನಿ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಆಗ ನಿಮ್ ಕಾಲು ಊತ ಬರೋದು, ಮತ್ತೆ ಮುಖ ಊತ ಬರೋದು, ಮತ್ತೆ ಕಣ್ಣತ್ರ ಊತ ಬರೋದು, ಅದು ಆಕ್ಚುಲಿ ಮೊದಲೆಲ್ಲ ತುಂಬಾ ನೋಡ್ತಿದ್ವು. ಬಟ್ ಇವಾಗ ಜನಕ್ಕೆ ಅವೇರ್ನೆಸ್ ಇರೋದ್ರಿಂದ ಮತ್ತೆ ರುಮಟಾಲಜಿಸ್ಟ್ ಜಾಸ್ತಿ ಇರೋದ್ರಿಂದ ಸೊ ಅಟ್ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಪೇಷಂಟ್ಸ್ ನೋಡ್ತಿದೀವಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಸ್ಕಿನ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇವಾಗ ಚರ್ಮದ ಕಾಯಿಲೆ ಬಂದಿರುತ್ತೆ, ಅದಾದ್ಮೇಲೆ ಜಾಯಿಂಟ್ಸ್ ಪೇನ್ ಬರುತ್ತೆ, ದಟ್ ಇಸ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ರಿಲೇಟೆಡ್ ಅಂತ. ಸೊ ಇದನ್ನ ಹೇಗ್ ಡಯಾಗ್ನೋಸಿಸ್ ಮಾಡ್ತೀವಿ ಅಂದ್ರೆ, ಒಂದು ಇದನ್ನ ಫಸ್ಟ್ ಇದರ ಲಕ್ಷಣಗಳನ್ನ ಮತ್ತೆ ನಾವು ಎಕ್ಸಾಮಿನ್ ಮಾಡಿ ಅದರಿಂದ ಇದು ಆರ್ಥ್ರೈಟಿಸಾ ಎಂಥಿಸೈಟಿಸಾ ಅಂತ ತಿಳ್ಕೊಂತೀವಿ. ನೆಕ್ಸ್ಟ್ ರಿಲೇಟೆಡ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್. ಇಂಪಾರ್ಟೆಂಟ್ ಬ್ಲಡ್ ಇನ್ವೆಸ್ಟಿಗೇಷನ್ ಅಕ್ಯೂಟ್ ಫೇಸ್ ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇನ್ಫ್ಲಮೇಟರಿ ಮಾರ್ಕರ್ಸ್, ಅದು ಯೂಶಲಿ ಎಲಿವೇಟ್ ಆಗಿರುತ್ತೆ. ಅದ್ರ ಜೊತೆಗೆ HLA-B27 ಅಂತ ಒಂದು ಜೀನ್ ರಿಲೇಟೆಡ್ ಟೆಸ್ಟ್ ಮಾಡ್ತೀವಿ. ಸೊ ಅದು ಪಾಸಿಟಿವ್ ಇದೆ 90% ಆಫ್ ದ ಕೇಸಸ್ ಇಟ್ ವಿಲ್ ಬಿ ಪಾಸಿಟಿವ್. ಅಂದ್ರೆ 100ರಲ್ಲಿ 90 ಜನಕ್ಕೆ ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಪೇಷಂಟ್ಗೆ ಪಾಸಿಟಿವಿಟಿ ಇರುತ್ತೆ.
ಸೊ ಅದೊಂದು ಡೆಫಿನೆಟಿವ್ ಎವಿಡೆನ್ಸ್ ಹೇಳೋದಕ್ಕೆ. ನೆಕ್ಸ್ಟ್ ಎಕ್ಸ್ರೇಸ್ ಮಾಡ್ತಾರೆ, ಎಕ್ಸ್ರೇ ಆಫ್ ದ ಪೆಲ್ವಿಸ್. ಇದು ನಾರ್ಮಲ್ ಎಕ್ಸ್ರೇ, ಇಲ್ಲಿ ಇದೆಯಲ್ಲ ಜಾಯಿಂಟ್, ಸೊ ಈ ಜಾಯಿಂಟ್ ಇನ್ಫ್ಲಮೇಷನ್ ಆದ್ರೆ ಅಷ್ಟೇ ಬ್ಯಾಕ್ ಪೇನ್ ಬರೋದು, ದಟ್ ಈಸ್ ಇನ್ಫ್ಲಮೇಟರಿ ಬ್ಯಾಕ್ ಪೇನ್. ಸೊ ನೀವು ನೆಕ್ಸ್ಟ್ ಎಕ್ಸ್ರೇ ನೋಡಿದ್ರೆ ಫುಲ್ ಇದು ಕ್ಲೋಸ್ ಆಗ್ಬಿಟ್ಟಿದೆ, ಈ ಜಾಗ ಇಲ್ಲಿರೋ ಜಾಯಿಂಟ್ ಮತ್ತೆ ಇಲ್ಲಿರೋ ಜಾಯಿಂಟ್ ನೋಡಿದ್ರೆ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ನಾವು ಗ್ರೇಡ್ 4 ಸ್ಯಾಕ್ರೋಯಿಲಿಟಿಸ್ ಅಂತೀವಿ. ನೆಕ್ಸ್ಟ್ ಏನಾದ್ರು ಇದು ನಾರ್ಮಲ್ ಎಕ್ಸ್ರೇ, ಇದ್ರದ್ದು ನಾರ್ಮಲ್ ಅಂದ್ರೆ ಹೆಲ್ತಿ ಇಂಡಿವಿಜುವಲ್ ಎಕ್ಸ್ರೇ ಇದು. ನೀವು ನೋಡಿದಿವೆಲ್ಲ ಬೋನ್ಸ್. ಸೊ ಬೋನ್ಸ್ ಮಧ್ಯೆ ಕುಶನ್ ಇರುತ್ತೆ ಯೂಶಲಿ. ಸೊ ಆರ್ಟಿಕ್ಯುಲರ್ ಡಿಸ್ಕ್ ಅಂತೀವಿ ಅದನ್ನ. ಅದು ಜಸ್ಟ್ ಲೈಕ್ ಶಾಕ್ ಅಬ್ಸರ್ವರ್, ಈ ಗಾಡಿಲಿ ಹೇಗೆ ಶಾಕ್ ಅಬ್ಸರ್ವರ್ ಇರುತ್ತೋ ನಮ್ಮ ಬಾಡಿಲಿ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಇದೇ ತರ ಆಂಕ್ಲೋಸಿಸ್ ಪೇಷಂಟ್ ನೋಡಿದ್ರೆ ನೀವು ಈ ಎಕ್ಸ್ರೇ ನೋಡಿದ್ರೆ ಇವೆರಡು ಜಾಯಿನ್ ಆಗ್ಬಿಟ್ಟಿದೆ. ಸೊ ಆ ಜಾಯಿನ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಇಮ್ಮೊಬಿಲಿಟಿ ಆಗುತ್ತೆ, ಬೆನ್ನು ಬೂನ್ ಬರೋದು ಅದೆಲ್ಲ ಬರುತ್ತೆ. ಸೊ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಡಯಟ್, ಫಿಸಿಯೋಥೆರಪಿ ಮತ್ತೆ ಡ್ರಗ್ಸ್. ಡಯಟ್ಸ್ ಅಲ್ಲಿ ಏನೇನ್ ಯೂಶಲಿ ಪಥ್ಯ ಏನೇನ್ ಮಾಡ್ಬೇಕು ಅಂತ ಹೇಳ್ತಾರ. ಸೊ ಯೂಶಲಿ ಸ್ಟಡೀಸ್ ಅಲ್ಲಿ ಡೆಫಿನೆಟಿವ್ ಎವಿಡೆನ್ಸ್, ವಿ ಡೋಂಟ್ ಹ್ಯಾವ್ ಡೆಫಿನೆಟಿವ್ ಎವಿಡೆನ್ಸ್ ವಿಚ್ ಈ ಡಯಟ್ ಗೆ ಫಾಲೋ ಮಾಡಬೇಕು, ಈ ತರ ಮಾಡ್ಬೇಕು ಅಂತ ಇಲ್ಲ. ಬಟ್ ಓವರ್ ಆಲ್ ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡೋ ಡಯಟ್ ಏನಂದ್ರೆ ಒಮೆಗಾ-3 ಫ್ಯಾಟಿ ಆಸಿಡ್ ಜಾಸ್ತಿ ಇರಬೇಕು. ಯೂಶಲಿ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಫಿಶ್ ಅಲ್ಲಿ ಜಾಸ್ತಿ ಇರುತ್ತೆ, ಮತ್ತೆ ವಾಲ್ನಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ಮತ್ತೆ ಪಲ್ಸಸ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಅಂತ ಅಂಶನ ಜಾಸ್ತಿ ತಿನ್ಬೇಕು ನೀವು. ನೆಕ್ಸ್ಟ್ ಯೂಶಲಿ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಏನಂತ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ, ಸೊ ಬೋನ್ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂದ್ರೆ ಸ್ಪೈನಲ್ ಫ್ರಾಕ್ಚರ್ ಆಗೋದು, ಅಂದ್ರೆ ಬೋನ್ ಫ್ರಾಕ್ಚರ್ ಆಗುತ್ತೆ. ಸೊ ಅಂತ ಇದ್ರೊಳಗೆ ಕ್ಯಾಲ್ಸಿಯಂ ಜಾಸ್ತಿ ಇರೋ ಪದಾರ್ಥಗಳನ್ನ ತಗೊಬೇಕು. ಫಾರ್ ಎಕ್ಸಾಂಪಲ್ ಹಾಲಾಗಿರ್ಬೋದು, ಇದು ಸೊಪ್ಪು ತರಕಾರಿಗಳು ಮತ್ತೆ ರಾಗಿ, ಅದ್ರೊಳಗೆಲ್ಲ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಜಾಸ್ತಿ ಇರುತ್ತೆ. ಸೊ ಅದು ತಗೊಂಡ್ರೆ ನಿಮ್ಗೆ ಸಪ್ಲಿಮೆಂಟ್ ಆಗುತ್ತೆ. ಆಸ್ ಯೂಶುವಲ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್, ಅದ್ರೊಳಗೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ನೆಸೆಸರಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರೋದ್ರಿಂದ ಇಟ್ ವಿಲ್ ಆಲ್ಸೋ ಹೆಲ್ಪ್ಸ್ ಇನ್ ಕಂಬ್ಯಾಕ್ಟಿಂಗ್ ದ ಡಿಸೀಸ್. ಸೊ ಮತ್ತೆ ಯಾವ ಆಹಾರ ಪದಾರ್ಥ ಅವಾಯ್ಡ್ ಮಾಡಬೇಕು? ರೆಡ್ ಮೀಟ್, ಬೇಸಿಕಲಿ ಮಟನ್ ಅಲ್ಲಿ ಜಾಸ್ತಿ ಇರುತ್ತೆ, ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಅಂಡ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್. ಸ್ಮೋಕಿಂಗ್ ಅಲ್ಲಂತೂ ಯೂಶಲಿ ಇಟ್ ವಿಲ್ ಕಾಸ್ ಪ್ರೋಗ್ರೆಷನ್ ಆಫ್ ದ ಡಿಸೀಸ್. ಸ್ಮೋಕಿಂಗ್ ಮಾಡೋದ್ರಿಂದ ಜಾಸ್ತಿ ಬೇಗನೆ ಪ್ರೋಗ್ರೆಷನ್ ಆಗುತ್ತೆ. ಸೊ ಕಾಯಿಲೆಗಳು ಏನೇನು ಅಡ್ಡ ಪರಿಣಾಮ ಆಗುತ್ತೆ ಅಂತ ಅಡ್ವರ್ಸ್ ಎಫೆಕ್ಟ್ ಆರ್ ಕಾಂಪ್ಲಿಕೇಶನ್ ಅಂದ್ರೆ ಏನಂದ್ರೆ ಯೂಶಲಿ ಇವ್ರನ್ನ ನೋಡಿದ್ರೆ ಈಸ್ ಸ್ಟ್ಯಾಂಡಿಂಗ್ ಸ್ಟ್ರೈಟ್. ಬಟ್ ಈ ಪೇಷಂಟ್ ಆಂಕ್ಲೋಸಿಸ್ ಸ್ಪಾಂಡಿಲೈಟಿಸ್ ಪೇಷಂಟ್ ಓವರ್ ದ ಟೈಮ್ ಏನಾಗುತ್ತೆ ಅಂದ್ರೆ ಅವರು ಫ್ಯೂಷನ್ ಆಗುತ್ತೆ. ಸೊ ಸ್ಪೈನಲ್ ಬೋನ್ಸ್ ಫ್ಯೂಷನ್ ಆದಾಗ ಅವ್ರಿಗೆ ಬೆನ್ನು ಗೂನ್ ಆಗ್ಬಿಡುತ್ತೆ, ಅಂದ್ರೆ ಫಾರ್ವರ್ಡ್ ಬೆಂಡಿಂಗ್, ಕೈಫೋಸಿಸ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಸೊ ಕೈಫೋಸಿಸ್ ಆಗುತ್ತೆ. ಸೊ ನಡೆಯೋದಿನ ಅವ್ರ ಡೇ ಟು ಡೇ ಆಕ್ಟಿವಿಟಿ, ಇವನ್ ಫ್ರಮ್ ಗೆಟಿಂಗ್ ಫ್ರಮ್ ದ ಬೆಡ್, ಅಂದ್ರೆ ಬೆಳಿಗ್ಗೆ ಅವ್ರು ಎದುರಬೇಕಾದ್ರೂ ಕೂಡ ಅವ್ರಿಗೆ ತೊಂದರೆ ಆಗುತ್ತೆ. ಅಂದ್ರೆ ಫಸ್ಟ್ ಫುಡ್ ಇಡಬೇಕು ಅಂತಾನೆ ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರ ದಿನನಿತ್ಯ ಕೆಲಸದಲ್ಲೇ ತೊಂದರೆ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ಡಿಫಾರ್ಮಿಟೀಸ್ ಆಗುತ್ತೆ. ಬಟ್ ರುಮಟೈಡ್ ಆರ್ಥರೈಟಿಸ್ ಕಂಪೇರ್ ಮಾಡಿದ್ರೆ ಪೆರಿಫರಲ್ ಜಾಯಿಂಟ್ಸ್ ಡಿಫಾರ್ಮಿಟಿ ಕಡಿಮೆ. ಮತ್ತೆ ಅವರು ದೈನಂದಿಕ ಆಕ್ಟಿವಿಟೀಸ್ ಅಲ್ಲಿ ರೂಟೀನ್ ಡೇ ಟು ಡೇ ಆಕ್ಟಿವಿಟೀಸ್ ವಿಲ್ ಬಿ ಅಫೆಕ್ಟೆಡ್. ಮತ್ತೆ ಅವರ ಪ್ರೊಫೆಷನಲ್ ಆಕ್ಟಿವಿಟೀಸ್ ಏನಿದೆ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ಯೂಶಲಿ ಡಿಪ್ರೆಷನ್ ಆಗುತ್ತೆ, ಯಾಕೆಂದ್ರೆ ಈ ಪೇಯ್ನು ಪ್ಲಸ್ ಇದೆಲ್ಲ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರೋದು ಅದೆಲ್ಲ ಸೇರ್ಕೊಂಡು ಅವ್ರಿಗೆ ಯೂಶಲಿ ಡಿಪ್ರೆಷನ್ ಆಗುತ್ತೆ. ನೆಕ್ಸ್ಟ್ ಇನ್ನ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಏನ್ ಕಾಂಪ್ಲಿಕೇಶನ್ ಎಕ್ಸ್ಪ್ಲೈನ್ ಮಾಡಿದಾಗೆ, ಒಂದು ಇಟ್ ಕ್ಯಾನ್ ಅಫೆಕ್ಟ್ ದ ಐಸ್, UVTs ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಇಟ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್, ಅಂದ್ರೆ ಹೃದಯದಲ್ಲಿ ಆಲ್ಮೋಸ್ಟ್ ಅದು 1 to 2% ಆಫ್ ದ ಪೇಷಂಟ್ಸ್ ಅಲ್ಲಿ ಅಷ್ಟೇ ಆಗೋದು. ಸೊ ಹಾರ್ಟ್ ಮೇಲೆ ಅಫೆಕ್ಟ್ ಆಗುತ್ತೆ, ಹಾರ್ಟ್ ಮೇಲೆ ಅಫೆಕ್ಟ್ ಆಗಿ ಹಾರ್ಟ್ ಬ್ಲಾಕ್ ಆಗೋ ಚಾನ್ಸಸ್ ಆಗುತ್ತೆ ಅದು. ನೆಕ್ಸ್ಟ್ ಇನ್ನು ಶ್ವಾಸಕೋಶದ ಮೇಲೆ ಅಫೆಕ್ಟ್ ಆಗುತ್ತೆ. ಹಾಗೆ ಕಿಡ್ನಿ ಮೇಲೆ ಲಾಂಗ್ ಸ್ಟೇ, ಇವಾಗ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಜಸ್ಟ್ ಬೇರೆ ಆಲ್ಟರ್ನೇಟಿವ್ ಕಾಂಪ್ಲಿಮೆಂಟರಿ ಮೆಡಿಕೇಶನ್ಸ್ ತಗೊಂತಿದ್ದೀರಾ ಅಂದ್ರೆ ಅಟ್ಲೀಸ್ಟ್ 10 years or 20 years ಆಫ್ ದ ಟೈಮ್ ಅಲ್ಲಿ ಕಿಡ್ನಿ ಕೂಡ ಅಫೆಕ್ಟ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಚಿಕಿತ್ಸೆ ಏನೇನ್ ಇರಬೇಕು? ಇವಾಗ ಡಯಟ್ ಪ್ಲಸ್ ಫಿಸಿಯೋಥೆರಪಿ, ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಥೆರಪಿ. ಫಿಸಿಯೋಥೆರಪಿ ಆಲ್ಮೋಸ್ಟ್ ಇಟ್ ವಿಲ್ ರಿಡ್ಯೂಸ್ ದ ಪೇನ್ ಬೈ 20 to 30 or more than 30%. ಯಾಕೆಂದ್ರೆ ಅದು ಸ್ಪೈನಲ್ ಮೊಬಿಲಿಟಿನ ಕಾಪಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನ ಫಿಸಿಯೋಥೆರಪಿಸ್ಟ್ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಇದ್ರೊಳಗೆ ನಾವು 3 ತರ ಟ್ಯಾಬ್ಲೆಟ್ಸ್ಗಳನ್ನ ಯೂಶಲಿ ಅಡ್ವೈಸ್ ಮಾಡ್ತೀವಿ. ಫಸ್ಟ್ ಪೇನ್ ಕಿಲ್ಲರ್, NSAIDs ಅಂತ ಹೇಳ್ತೀವಿ. ಸೊ ಪೇನ್ ಕಿಲ್ಲರ್ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್. ಬೇರೆ ಡಿಸೀಸ್ ಅಲ್ಲಿ ಆದ್ರೆ ಪೇನ್ ಕಿಲ್ಲರ್ ನಾವು ಜಸ್ಟ್ ಶಾರ್ಟ್ ಟರ್ಮ್ ಕೊಡ್ತೀವಿ, 5 days ಕೊಡ್ತೀವಿ ರುಮಟೈಡ್ ಆರ್ಥರೈಟಿಸ್ ಆದ್ರೆ. ಬಟ್ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಇಟ್ ಈಸ್ ಲೈಕ್ ವೆರಿ ಗುಡ್, ಎಫೆಕ್ಟಿವ್ ಇಸ್ ಟೂ ಗುಡ್. ಅಂದ್ರೆ ನೀವು ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಆಲ್ಮೋಸ್ಟ್ ಒಂದು 80 to 90% ಆಫ್ ಬ್ಯಾಕ್ ಪೇನ್ ಕಡಿಮೆ ಆಗ್ಬಿಡುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ಕನ್ಫರ್ಮೇಟರಿ ಫೈಂಡಿಂಗ್. ನೀವು ಬ್ಯಾಕ್ ಪೇನ್ ಬಂದು ನೀವು ಯೂಶಲಿ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಂತೀರಾ ಔಟ್ ಸೈಡ್ ಅಲ್ಲಿ. ಸೊ ಅವಾಗ ಪೇನ್ ಏನೋ ಫುಲ್ ರೆಡ್ಯೂಸ್ ಆಗ್ಬಿಟ್ಟು
almost 80 to 90% ಹಿಡಿಯೋದೇ it is you have to think that it is a inflammatory back pain. ಸೊ ಅದೊಂದು ಇಂಡಿಕೇಶನ್ ಕೂಡ ನಾವು ಇದು ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಥಿಂಕ್ ಮಾಡೋದಕ್ಕೆ. ಸೊ ಯೂಶಲಿ ಏನು ಅಂದ್ರೆ ಎಷ್ಟು ದಿನ ತಗೊಬೇಕು ಅಂತ ಕೇಳ್ತಾ ಇರ್ತಾರೆ. ಆಕ್ಚುಲಿ ಸ್ಟಡೀಸ್ ಎಲ್ಲ ಏನ್ ತೋರಿಸಿದೆ ಅಂದ್ರೆ ಅಟ್ಲೀಸ್ಟ್ ವಿ ಹ್ಯಾವ್ ಟು ಗಿವ್ ಕಂಟಿನ್ಯೂಸ್ಲಿ. ಸೊ ಆಕ್ಚುಲಿ ಇದನ್ನ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಬಟ್ ಯಂಗರ್ ಪಾಪ್ಯುಲೇಷನ್ ಸೈಡ್ ಎಫೆಕ್ಟ್ಸ್ ಕಡಿಮೆ. ಸೈಡ್ ಎಫೆಕ್ಟ್ ಏನೇನು ಆಗ್ಬೋದು ಅಂದ್ರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸೈಡ್ ಎಫೆಕ್ಟ್, ಈಗ ಅಲ್ಸರ್ ಆಗೋದು, ಡಿಸ್ಪೆಪ್ಸಿ ಅದಾಗುತ್ತೆ, ಮತ್ತೆ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗುತ್ತೆ, ಬಟ್ ಅದರಲ್ಲಿ ಓಲ್ಡರ್ ಏಜ್ ಅಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಸ್ಟಡೀಸ್ ಮಾಡಿದ್ದಾರೆ ಇವ್ರಿಗೆ ಕಂಟಿನ್ಯೂಸ್ ಕೊಡ್ಬೇಕಾ ಅಥವಾ ಯಾವಾಗ ಬೇಕು ಅವಾಗ ಟ್ಯಾಬ್ಲೆಟ್ಸ್ ಕೊಡ್ಬೇಕಾ ಅಂತ. ಬಟ್ ಸ್ಟಡೀಸ್ ಅಲ್ಲಿ ಏನಾಗಿದೆ ಅಂದ್ರೆ ಕಂಟಿನ್ಯೂಸ್ ಕೊಟ್ಟರು ಯಾವಾಗ ಬೇಕಾದ್ರೂ ಕೊಟ್ಟರು ಕನ್ಫ್ಲಿಕ್ಟಿಂಗ್ ರಿಸಲ್ಟ್ಸ್, ಅಂದ್ರೆ ಅವ್ರಿಗೆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ, ಬಟ್ ಬೋನ್ ಪ್ರೋಗ್ರೆಷನ್ ಏನಾಗುತ್ತೆ ಅದು ಬೆನ್ನು ಗೂನ್ ಆಗೋದು ಮತ್ತೆ ರೇಡಿಯೋಲಾಜಿಕಲ್ ಪ್ರೋಗ್ರೆಷನ್ ಏನಾಗುತ್ತೆ ಅದನ್ನ ತಡೆಯೋದಕ್ಕಾಗುತ್ತಿಲ್ವಾ ಅಂತ ಇನ್ನೂ ಸ್ಟಡೀಸ್ ಅಲ್ಲಿ ಕ್ಲಿಯರ್ ಗೊತ್ತಾಗಿಲ್ಲ. ಸೊ ಈ ಟ್ರಯಲ್ ಕೊಟ್ಟು ಈ ಪೇನ್ ಕಿಲ್ಲರ್ ಟ್ರಯಲ್ ಅಟ್ಲೀಸ್ಟ್ 2 different NSAIDs we should try before calling it as failure to the NSAIDs. ಸೊ ಅಂದ್ರೆ 2 different NSAIDs ಕೊಟ್ಟು ನೋಡ್ತೀವಿ, ಅದ್ರೊಳಗೂ ಕಡಿಮೆ ಆಗಿಲ್ಲ ಅಂದ್ರೆ ನಾವು ಬಯಾಲಜಿಕ್ಸ್ ಟ್ರೀಟ್ಮೆಂಟ್ ಹೋಗ್ತೀವಿ. ಅದ್ರ ಜೊತೆಗೆ ಇವಾಗ ಕಾಲು ನೋವು, ಮಂಡಿ ನೋವು ಮತ್ತೆ ಕೈಗಳಲ್ಲಿ ನೋವು ಇದ್ರೆ ನಾವು ರೋಗ ಮಾರ್ಪಡಿಸುವ ಔಷಧಿಗಳನ್ನು ತಗೋತೀವಿ ಅಂತ ಕನ್ನಡದಲ್ಲಿ ಹೇಳೋದು ಡಿಸೀಸ್ ಮಾಡಿಫೈಯಿಂಗ್ ಡ್ರಗ್ಸ್. ಸೊ ಅದ್ಯಾವ್ದು ಒಂದು ಮೆಥೋಟ್ರಿಕ್ಸೇಟ್, ಇನ್ನೊಂದು ಸಲ್ಫಾಸಾಲಜಿನ್ ಅಂತ. ಸೊ ಇವೆರಡು ಡ್ರಗ್ ನಾವು ಆಡ್ ಮಾಡ್ತೀವಿ ಪೇಷಂಟ್ಗೆ. ಅಟ್ಲೀಸ್ಟ್ ಈ ಡ್ರಗ್ ಏನು ಅಂದ್ರೆ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 1.5 months to 2 months ಟು ಆಕ್ಟ್. ಸೊ ಅಷ್ಟು ಗಂಟ ನಾವು ಈ NSAIDs ಮೇಂಟೈನ್ ಮಾಡ್ತಿರ್ತೀವಿ. ಸೊ ಯೂಶಲಿ ಈ ಮೆಡಿಕೇಶನ್ಸ್ ಮತ್ತೆ ಪೇನ್ ಕಿಲ್ಲರ್ ಸ್ಟಾಪ್ ಆಗಿಲ್ಲ, ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಇದೆ, ಸೊ ಸಿಂಪ್ಟಮ್ಸ್ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಜೈವಿಕ ಔಷಧಿಗಳು, ಅದು ಬಯೋಲಾಜಿಕಲ್ಸ್ ಅಂತ ಹೇಳ್ತೀವಿ. ಸೊ ಬಯೋಲಾಜಿಕಲ್ ಮೇನ್ ಬಂದ್ಬಿಟ್ಟು ಇದ್ರೊಳಗೆ TNF ಇನಿಬಿಟರ್ಸ್. ಸೊ ಎಷ್ಟೊಂದು 5 different ಇನಿಬಿಟರ್ಸ್ ಇದೆ ಡಿಫ್ರೆಂಟ್ ಕಂಪ್ನೀಸ್ದು. ಸೊ ಯೂಶಲಿ ಫಸ್ಟ್ ಕಾಸ್ಟ್ ಎಲ್ಲ ತುಂಬಾ ಜಾಸ್ತಿ ಇತ್ತು, ಅರೌಂಡ್ 50,000 60,000 ಆ ತರ ಇತ್ತು. ಇವಾಗ ಕಾಸ್ಟ್ ಹ್ಯಾಸ್ ಕಮ್ ಡೌನ್ ಟು 10,000 per injection. So at least we have to give every 15 days or every week, at least for 3 months, and ರೆಸ್ಪಾನ್ಸ್ ಬಂದಾದ್ಮೇಲೆ ಅದನ್ನ ನೋಡ್ಬೇಕು ಅದನ್ನ ಕಡಿಮೆ ಮಾಡ್ಬೋದಾ ಅಥವಾ ಹಾಗೆ ಕಂಟಿನ್ಯೂ ಮಾಡ್ಬೇಕಂತ. ಮತ್ತೆ ಮೋಸ್ಟ್ ಆಫ್ ಅವ್ರು ಏನೇನು ಕ್ವಶನ್ ಕೇಳ್ತಾರೆ, ಸರ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಈಗ ಇನ್ಸುಲಿನ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಅದೇ ತರ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕಂತ. ಬಟ್ ಇಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಒಬ್ಬೊಬ್ರು ಪರ್ಸನ್ ಒಂದೊಂದ್ ತರ ರೆಸ್ಪಾನ್ಸ್ ಮಾಡ್ತಾರೆ. ಎಷ್ಟೊಂದು ಪೇಷಂಟ್ 3 months ಕೊಟ್ಟು ಗ್ರಾಜುಲಿ ಟೇಪರ್ ಮಾಡೋದು ಇದೆ, ಎಷ್ಟೊಂದು ಪೇಷಂಟ್ಸ್ಗೆ ಹಾಗೆ ಕಂಟಿನ್ಯೂ ಮಾಡ್ಬೇಕಾಗಿರುತ್ತೆ. ಸೊ ಒಬ್ಬೊಬ್ರು ಪೇಷಂಟ್ಸ್ ಒಂದೊಂದ್ ತರ ವೇರಿ ಮಾಡ್ತಾರೆ. ಬಟ್ ಈ ಬಯೋಲಾಜಿಕ್ಸ್ ಕೊಟ್ರೆ ಕಂಪೇರ್ ಟು ದ NSAIDs ಅಂಡ್ DMRs, ಇಟ್ ಹ್ಯಾಸ್ ಗಾಟ್ ಎ ವೆರಿ ಗುಡ್ ಎಫೆಕ್ಟ್. ಬಟ್ ಒಂದ್ಲಿ ಏನಂದ್ರೆ ಕಾಸ್ಟ್ ಇಸ್ ದ ಒನ್ ಥಿಂಗ್ ವಿಚ್ ಇಸ್ ಇಂಟ್ರಿಂಗ್ ಟು ಸ್ಟಾರ್ಟ್ ಅಟ್ ದ ಇನಿಷಿಯಲ್ ಪಾಯಿಂಟ್ ಆಫ್ ದ ಸ್ಟೇಜ್. ಅಂಡ್ ಸೈಡ್ ಎಫೆಕ್ಟ್ ಯೂಶಲಿ ಏನ್ ಕೇಳ್ತಾರೆ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಆಕ್ಚುಲಿ ಸೈಡ್ ಎಫೆಕ್ಟ್ ಕಂಪೇರಿಟಿವ್ಲಿ ಲೆಸರ್ ವೆನ್ ಕಂಪೇರ್ ಟು ಅದರ್ ಮೆಡಿಕೇಶನ್. ಬಟ್ ಟ್ಯೂಬರ್ಕ್ಯುಲೋಸಿಸ್ ರಿಯಾಕ್ಟಿವೇಶನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವು TB ಟೆಸ್ಟ್ ನ ಫಸ್ಟ್ ಮಾಡಿಸಿ ಅದಕ್ಕೆ ಏನಾರ ಪಾಸಿಟಿವ್ ಬಂದ್ರೆ 1 month ಟ್ಯಾಬ್ಲೆಟ್ ಕೊಟ್ಟಾದ್ಮೇಲೆ ಇಂಜೆಕ್ಷನ್ ಕೊಡ್ತೀವಿ. ಸೊ ದ ಅಮೌಂಟ್ ಅಂದ್ರೆ ಏನಾದ್ರು ಸೈಡ್ ಎಫೆಕ್ಟ್ ಇದೆಯೋ ಆ ಸೈಡ್ ಎಫೆಕ್ಟ್ ಕಂಪೇರ್ ಟು ದ ಎಫಿಕಸಿ ಅಂದ್ರೆ ಬೆನಿಫಿಟ್ ಏನ್ ಬರುತ್ತೆ ಅದು ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಈ ಕೊಡೋದ್ರಿಂದ ಎಕ್ಸ್ಟ್ರಾ ಆರ್ಟಿಕಲ್ ಕಾಂಪ್ಲಿಕೇಶನ್ ಕಣ್ಗಾದ್ರೂ ಎಫೆಕ್ಟ್ ಆಗ್ಬೋದು, ಅಥವಾ ಕಿಡ್ನಿಗೆ ಅಥವಾ ಇಮ್ಡಿ ನೋವು ಅದೆಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಇದರಿಂದ. ಸೊ ಓವರ್ ಆಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಯಾವುದೇ ಪೇಷಂಟ್ ಅಂದ್ರೆ ನಿಮ್ಮ ಗೊತ್ತಿರೋರಾಗ್ಲಿ ನಿಮ್ಗೆ ಆಗ್ಲಿ ಯಂಗ್ ಏಜ್ ಅಲ್ಲಿ ಲೆಸ್ ದೆನ್ 40 years ಬೆನ್ನೋವು ಬಂದ್ರೆ ಬೆಳಿಗ್ಗೆ ಜಾಸ್ತಿ ಇದೆ ಮತ್ತೆ ಎದ್ದು ಓಡಾಡೋ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆ ತರ ಇರೋ ಪೇಷಂಟ್ಗಳನ್ನ ನೀವು ರುಮಟಾಲಜಿಸ್ಟ್ ನ ಕಾಣಿಸ್ಬೇಕು, ಅಂದ್ರೆ ಅವ್ರಿಗೆ ತೋರಿಸ್ಲೇಬೇಕು. ಯೂಶಲಿ ಏನಾದ್ರೆ ಫಸ್ಟ್ ಆರ್ಥೋಪೆಡಿಷಿಯನ್ ತೋರಿಸ್ತೀರಾ. ಸೊ ಆರ್ಥೋಪೆಡಿಷಿಯನ್ಸ್ ಎಷ್ಟೊಂದ್ಸಲ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ, ಜಸ್ಟ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ನೋಡ್ತಾರೆ. ಸೊ ಯಂಗ್ ಪೇಷಂಟ್ಸ್ ಈ ತರ ತೊಂದರೆ ಹೊಡಿದ್ರೆ ನೀವು ರುಮಟಾಲಜಿಸ್ಟ್ ತೋರಿಸ್ಬೇಕು. ಯಾಕೆಂದ್ರೆ ಬೇಗನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಡಿಸಬಿಲಿಟಿ ಮತ್ತೆ ಅವ್ರಿಗೆ ಆಗೋ ಡಿಪ್ರೆಷನ್ ಮತ್ತೆ ಎಕ್ಸ್ಟ್ರಾ ಆರ್ಟಿಕಲ್ ಕಾಂಪ್ಲಿಕೇಶನ್ ಅದನ್ನೆಲ್ಲ ಕಡಿಮೆ ಮಾಡ್ಬೋದು. ಥ್ಯಾಂಕ್ ಯು. Thank you, Praveen sir, for the detailed information providing regarding the ankylosing spondylitis. ಅದ್ರದ್ದು ಸಿಂಪ್ಟಮ್ಸ್ ಏನು, ಅದು ಡ್ರಗ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಅಂತ ಡಾಕ್ಟರ್ ಪ್ರವೀಣ್ ಈಗ ಹೇಳ್ಕೊಟ್ಟಿದ್ದಾರೆ. ಈಗ ನಾನು ಡಾಕ್ಟರ್ ರಾಜಕಣ್ಣನ್ ಅವರು ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ಸೀನಿಯರ್ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ CRICR ಅಲ್ಲಿ ಚಾಂದ್ರಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರದ್ದು ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಡ್ರೈ ನೆಡ್ಲಿಂಗ್
manual therapist ಮತ್ತೆ chronic pain management. So I request you to please take over the session. Myself, Raj Kannan, I'm going to talk about the physiotherapy and its importance in the management of ankylosing spondylitis. Next slide. Okay, so Doctor has previously mentioned about some of the characteristics of ankylosing spondylitis. It's of course, yeah, it is chronic because it's there for more than 3 months, and it is seronegative. ಯಾಕಂದ್ರೆ ಇದರ RF factor negative ಇರ್ತದೆ. It is inflammatory arthritis because ಕೆಲವು arthritis ಎಲ್ಲ non-inflammatory, like osteoarthritis ಎಲ್ಲ non-inflammatory, whereas ಇದು ankylosing spondylitis is an inflammatory arthritis. You will have elevated CRP and ESR in the blood. And it's axial arthropathy in healthy, Axial andre, it is affecting the spine. Okay, peripheral arthritis andre, it will affect the joints, peripheral joints like knee joint, shoulder joint, wrist joint. Whereas in ankylosing spondylitis, the hallmark symptom is it affects the spine first, and then gradually it will go to the peripheral joints. And it is characterized by fusion. Anky means it's fusion. Now, what will happen is the joint, instead of moving like that, it will become like a rigid unit that it will affect all the movements. It will become like a cement. Okay, that's the characteristics of ankylosing spondylitis. As you could see in this picture, this is a normal joint, and gradually it will become fused so that the patient can't even bend even for an inch. That's the hallmark picture of ankylosing spondylitis. And what is the principle of treatment? For us, early identification is the very important thing, because sometimes in our clinic we see ಕೆಲವು ಪೇಷಂಟ್ಸ್ ತುಂಬಾ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಅವಾಗ ಏನು ಯೂಸ್ ಆಗಲ್ಲ, ಫಿಸಿಯೋಥೆರಪಿ ವರ್ಕ್ ಆಗಲ್ಲ, ಮೆಡಿಸಿನ್ಸ್ ನೋವು ಕಡಿಮೆ ಮಾಡ್ತಿದೆ, ಬಟ್ ಮೂವ್ಮೆಂಟ್ ರಿಸ್ಟೋರ್ ಆಗಲ್ಲ. ಬಿಕಾಸ್ ವಿಲೇಜ್ ಸೈಡ್ ಎಲ್ಲ ಏನು ಆಗಲ್ಲ, ಅದು ಮಾಮೂಲಿ ಇರ್ತದೆ ಅನ್ನೋ ಬಿಡ್ತಾರೆ. ಬಟ್ அந்த ಕ್ರೂಷಿಯಲ್ ಪೀರಿಯಡ್ ಮಿಸ್ ಆಗಿದ್ರೆ then they will have to continue the lifelong disability. Okay, so especially if it is the first 2-3 years of the disease, if it is addressed by medically as well as with physiotherapy, one can prevent the lifelong disability. Okay, how to identify early? If someone is having a low back pain more than 3 months old and the onset is insidious, means if not immediately by lifting something, it will gradually occur, and especially it attacks the young people, like between 20 to 40 years. And there are mechanical back pain. Majority of the back pains are mechanical back pain, and that's what we call 90% of the back pains are mechanical back pain. Some are inflammatory back pains, like rheumatoid arthritis or ankylosing spondylitis. In this ankylosing spondylitis, if the stiffness, early morning stiffness, is more than 1 hour, and if it is not relieved it will be relieving with activity, but again when they sit for half an hour, again they will become stiff. And the stiffness duration is more than 60 minutes, then we call it as a inflammatory stiffness in nature. And the stiffness improves with movement, but always worsens with rest. They'll be sitting for 2 hours somewhere in the theater, and then when they get up, they have to be limping a lot. So, plus family history, somebody in their family will have the disease. With the blood test, with the X-ray, MRI, we should be able to quickly identify. So don't think all back pains are ankylosing spondylitis, but you always have to have ankylosing spondylitis in your back of your mind, because once it is established in the spine, then it's difficult to reverse the pathology. So early identification and early intervention is the crucial thing in this condition. So the intervention, as doctor said, medicine is the first line of treatment for ankylosing spondylitis to control the inflammation first. With that background of inflammatory control, then you have to go for physiotherapy, or simultaneously you can take physiotherapy, where I'll be discussing what all has to be done in physiotherapy, plus the lifestyle changes, which includes diet also. So objective of physiotherapy, what we will do as a physiotherapist in ankylosing spondylitis is, okay, we will create postural awareness and postural correction, because ankylosing spondylitis is a condition where people will be like this. In chronic stages, they'll be coming to a clinic like that, and if you ask them to turn, they turn like that. If you ask them to turn their neck, they turn like that, because the regional motion would be lost. Why? It was not identified very early. All right. So in order to correct the posture and to work on it, the patient must be educated about
how to sit, how to sleep at night, because overnight if they sleep like that in flexion position, they'll be held in the flexion position. Morning when they wake up, they'll be like that only. So the postural awareness during sitting, standing, walking, all will be teaching, and that will be reducing the joint and the muscle stiffness by exercises. Plus, we will be preventing the deformity. Deformity prevention is very important. Okay, and then one important thing in ankylosing spondylitis is the problem with the lungs and the chest, because they'll be crouching like this or slumping like that. They'll be congesting their lungs. Okay, and the lungs cannot expand. Okay, so their pulmonary capacity will come down. Okay, thereby their exercise tolerance also would come down. So apart from giving the exercise to the joints and the spine, we also focus on the lung. So we give pulmonary rehabilitation. We tell in our language, chest expansion exercise, breathing exercise we teach. Okay, thereby we try to increase the chest expansion. Thereby we improve the lung capacity. And some people will do have pain. Now, pain is one major problem in ankylosing spondylitis. So the pain in the joint, the pain in the muscle, the pain in the tendon, we call it as enthesitis or enthesopathy. Okay, all of a sudden they'll get pain in the Achilles tendon. Okay, that has to be separately managed by medications as well as physiotherapy. Okay, and we have to give exercise to strengthen the tendon so that it doesn't recur again. Apart from that, because this condition will have overall reduction in the mobility of the individual, he cannot be like normal individual. So automatically their aerobic capacity would come down, their flexibility would come down, and the strength will come down. If they ask if they want to go and catch a running bus, they can't. If they want to climb stairs three flights, they cannot, because they will have reduction in the overall capacity of their cardiac and the pulmonary endurance. And finally, some people will get complications like pneumothorax, or some people will get irreversible joint damage where surgery is needed. But also post-surgery will be managing that. Post-pneumothorax will be managing that. Okay, so these are the objectives of physiotherapy in the ankylosing spondylitis. And this is a simple test what we do in our patient. We just ask them to bend forward. Okay, so if the reduction, if they cannot bend, we have some landmarks. We call it as Sober's test. Technically, don't worry about that. But if they can't pass beyond their knee mark, if they can't pass beyond the knee mark, then we could say, okay, there's a serious stiffness in the lumbar spine. Okay, and in the ankylosing spondylitis, okay, stiffness starts here first, sacral iliac joint, and then the lumbosacral joint, and then gradually it spreads to all other joints in the spinal column, like thoracic spine and cervical spine, all would be involved. So we ask them. Okay, we will ask them to bend forward, and that's a simple test that we do in order to identify whether they have regional mobility or not. Okay, and this is one of the patient's picture. You see how he is standing. Okay, he stooped forward and he could not make himself erect. You see the neck, how much has moved forward. You ask them to even touch the wall. They can't touch the wall when they stand against the wall. Okay, that much stiffness it will become in the cervical spine, in the thoracic spine, as well as in the lumbar spine, and the life would be really a difficult thing for them. Okay, they cannot sit on the low sofa, they cannot sit on the Indian commode, they cannot sit comfortably in the car, come out of the car. So these are the complications which can be actually prevented if it is identified very early and medicated very early, and then intervened by physiotherapy very early. So but still some people come to us with later stages. So that time we somehow try to correct their posture, give them the flexibility exercise, strengthening exercise to help them. Okay, but once a joint is stiff permanently, it's something called as irreversible. We call, once it is deformed state, in the deformed state, we cannot reverse it back except with surgery. We call that as a restorative surgery. Fine. So in the posture, as you see in the picture, the head is bent, the shoulders are drooped forward, the chest is congesting, there is a posterior pelvic tilt, and then the hip and the knee are flexed. So even when they walk with the hip and knee flexed position or bent position. Okay. So what we tell them is, okay, your problem is you are moving front. No, at least wherever possible, you keep your spine erect. So we tell them not to sit under low sofa or spongy sofa, because if they sit, it will further cause them to go for flexion, which will not help them at all. So ask them to sit on a hard wooden chair
avoid low sofas and soft cushions, and always keep the neck as erect as possible and spine upright. And use lumbar support. We call this as a lumbar support because if you see in this picture, if you keep a lumbar support here, then probably you can maintain the lordotic posture or the curved posture. So apart from that, we tell them not to sit in a single place for more than 30 minutes because in inflammatory condition, especially non-cleansing qualities, you sit somewhere for 30 minutes enough. For you to become loose, it will take another 30 minutes. So we ask them to quickly change position so that for the entire day, they can be in loose position so that they don't re-stiffen again and again. All right. So plus when they sit, it's better if you sit in a higher chair so that the hips are higher than the knee. That will enable you to quickly get up and move around. Instead of lower sofa, in lower sofa, you sit, you struggle to get up. Even normal individuals struggle to get up because you have to put a lot of stress to get up in low sofas. In such patients, it will be even more a problem. So sit in a chair which is a little higher so that you can easily get up. Okay? So make sure that you sit less, make sure that you sit straight. Okay? And postural awareness during standing and walking. As much as possible, we tell patients you walk, but every now and then when you walk, you correct yourself. You put your hands behind, move your shoulders backwards, see up, move your shoulder backwards, see up, and then you walk. After 10 minutes, again you do that. After 10 minutes, again you do that, so that at some point of time, that this posture will slowly get corrected, and you cannot slouch after that. No. So this I'm saying, these are all possible once the stage is controllable. Once it becomes a deformed state, it cannot be corrected permanently. Okay. So when you stand and walk, every now and then stop and then check your posture, correct your spine, correct your shoulder levels, and move your neck up, and then you continue walking. And there are some braces available, like shoulder braces available, that can be a choice here. Yeah. Fine. Sleeping posture, as I said, if you are already having ankle-cleansing qualities, no, don't ever think of doing it. And some people think that, okay, if you keep pillow under the knees, it is comfortable. It is comfortable here, but there will be a flexion happening in the lumbar side. So the better way of sleeping is to sleep straight with thin pillow here. If you use two pillow, again the neck will be like that. Okay. So avoid using thick pillow. Avoid using two pillows. Use thin pillow. And if you sleep straight, if you sleep side, you try to sleep in this erect posture. Avoid sleeping like that. And we tell the patient sometimes to sleep ulta. You see, sleeping ulta is one way because in ankle-cleansing qualities, the body posture tend to get stooped forward. It's better if you sleep ulta with a pillow under the chest or with a pillow, one or two pillows under the chest, and then if you sleep on your tummy, then you can enable your extension happening in your body. Okay, that extension will help you to stand erect, to sit erect. So sleeping is the time when you actually should recover. So if you sleep in a wrong way, morning you won't get up nice. All right. So at least make sure when you sleep, you maintain the good posture. And people who have stiffness in the morning, before they get up, especially for ankle-cleansing qualities, before they get up in the morning, because morning it will be terrible. First 30 to 60 minutes, it will be terrible. So let them go to on their tummy, keep two pillows on the chest, and then probably if they support their chin under the hand and then be in the prone lying position, that will slowly loosen up the spine. Okay, and possibly if they can do that Bhujangasana exercise for about 1 set or 2 sets, and then they can get up and walk, the stiffness will be significantly less than without doing that. So if you're already experiencing the morning stiffness, try this trick. That will definitely help you. Okay, and reducing the joint stiffness and muscle tightness. Focus mainly on the spinal joints and major extremity joints because ankle-cleansing spondylitis is a spinal arthropathy. So we need to do more exercise for the spine. Okay, and gradually it will affect the major joints like shoulder joint and the hip joint and finally the knee joint. So when we give exercise, we focus on the spine and then the shoulder and then the knee and the hips. Okay? So I'm going to show some pictures here, but do understand that the exercise in ankle-cleansing spondylitis, don't think that only the extension is affected. It's a global movement restriction. It's not only forward bending or it's not only backward bending. It's even rotation. So once a joint is fused, okay, no degree of freedom is possible. It means in no direction the joint can move.
Okay. So though the people who walk like that, yeah, even this is also affected. You ask them to touch, they can't touch the floor. You ask them to rotate, they can't rotate. You ask them to extend, they can't extend. So it's a global movement loss. So whenever any exercise is done, for any joint, you focus to move the joint in all directions, okay, to the end range. And segmentize the exercise. You do exercise separately for the lumbar spine, thoracic spine, cervical spine, I mean, for the lower back, for the middle back, and for the neck separately you have to do, okay? And you can use balls, bands, which I will show. And the spinal exercise, to make it simple, you see, these are some of the exercises I picked up on the internet. You see, these are the varieties of exercise that you can do. See, some are for knee joint, some are for the spine, some are for the hip joint, and this is the wonderful exercise for the forward stoop posture. And the more and more you do this exercise, Bhujangasana we call, the better and better your posture will become, and you may assume the straight position in due course. Okay, so this is the rotatory movement. And this is what I said in the morning. In the morning, when you wake up, you position yourself like that for some time. Significantly, the stiffness will come down. So this position is wonderful. Whenever you think the spine is stiff in the morning time, and these are all the segmental lumbar spine movement for losing the joint. So apart from that, whatever I showed here, this is for the lumbar spine. What is lumbar spine? The lower back. Okay. Is ankylosing spondylitis affecting only the lumbar spine? No, it affects the hip spine also. Here also. That's why we have ribcage abnormality. Okay. So the thoracic mobility is very important for lung chest wall mobility too, because all the ribs are attaching to the thoracic spine here. If the thoracic spine itself is like that, the ribs will follow the thoracic spine, and ribs will get congested, and thereby it limits the lung expansion. So you need to open up. We call it as opening up the spine. You see how it's opened up, because the entire day we are like that. Forget about ankylosing spondylitis. Most of the time we are like that. We are closing our spine. Okay, so every now and then try to open up the spine. This is wonderful exercise. This is called as foam roller. You don't have to even buy it. You know divan thing in your house that can be used, or you can buy a PVC pipe and roll towel around it, and then you can do that. Or if this is not feasible, you can sit on a chair and then move yourself up, opening up the spine. Wonderful. Okay. The spine, the spine should move in both the directions. Okay. If it is moving only in flexion, that's a problem. If it's moving only in extension, that's a problem. So it should be moving in both the directions for a healthy spine. Okay. Not only for ankylosing spondylitis, for any spinal conditions. Okay. So if you're a software engineer who is also working like that, and if you're an ankylosing spondylitis patient, that's double risk. Okay. So make sure that you do this. Not every, at least in a work of 8 hours, just 3 sets of 10 times you do, what the time that you spend for it. And rotating movement and such kind of activities can be done for what? Thoracic spine mobility. And finally, the neck mobility. This is quite easy. You just make sure that every day, if you're an ankylosing spondylitis patient, make sure you have the range every day. Most of the village people, they don't even check the ranges, because we doctors, we know what is flexion, what is extension, but for them, they know functions, they don't know the mobility, the directions. So slowly, unknowingly, they'll be losing the range. So for us, this is normal. For them, this is okay. They don't have to see here. If they want to see here, they rotate up and they see, and they don't even realize that slowly they are losing the range. Okay, so yeah, that good 2 to 3 years will be passed now without they realizing that, and at some point they find it terribly difficult even to do a small movement. So we tell our patients during physiotherapy, always monitor your range. Make sure that you are maintaining the range every day. If you're not maintaining, you need to come to physiotherapy so that to get some manipulations or mobilizations to get the range. Okay, so make sure that your joint neck will be affected at the end. It starts on the lower back and finally it comes to the neck. So you'll have time. So make sure that at least the neck is mobile. Okay. So neck should be moving in all directions. What is the standard? Chin touch the sternum. Chin should touch the chest. And then when you see up, your face can be parallel to the ceiling. And when you touch, when you move side, your ear should touch the shoulder. Ear should touch the shoulder. When you rotate, nose should be perpendicular. It should be 90 degrees. Okay, nose should be perpendicular to the shoulder. So even for normal individual, just check whether you are having the normal range. All right. And if you don't have the range, well, talk to the physiotherapist, learn the exercises, and they will help you to get the range. Sometimes you can use the towel exercise or the therapeutic exercise. For example, if you don't have the neck extension range, you can reinforce by doing this.
You can put a towel around your neck and then you can reinforce your movement by doing this. Okay, these are all some of the ways you can use the bands or the towels to get the mobility. All right. So these are all called as a mobility exercise, just to maintain your joint movements. Okay? Because if you don't use it in ankylosing spondylitis, you will soon lose it. Okay. These are all simple exercises for the shoulder. In case shoulder joint will not be usually affected, but in case if it affects, it will be a problem because you can't even reach your back. You can't wear shirts. So at least make sure that you do the everyday exercise for the shoulder like that. You use the band this way. Okay, you can move it up, move it side, move it up this way, this way. So there are plenty of exercises you can do with the band. It's called a TheraBand exercise. You just type in Google shoulder exercise TheraBand. You will get a lot of videos in the YouTube and in the images which you can follow. Yeah. And then what about yoga, flexibility and mobility? Yes, since ankylosing spondylitis is a stiffness problem, you need flexibility. Okay, and yoga is known for flexibility. We recommend yoga as a part of the program. All right. So there are so many types of asanas which you can do. I have just cherry picked a few asanas which are relevant to ankylosing spondylitis, but you can do any sort of yoga for yourself, whichever is possible you can do. And if you are having a gym access, these are nice exercise for the body. If you are very young, since you are, since people who are 20, 25, they can do this exercise. So very good exercise for the core, for the mobility, and for spinal extension. So what are the principles of exercise? Now, make sure that exercise must be producing mild level of stress. If the exercise is not stressful, you are not exercising. Like people walking in the park, they talk and then they talk about the family stories, but they're not stressing. Now you have a little pant, you have a little sweat. Okay, then only you'll get the benefit. All right. So the exercise what you do must be mildly stressing you, and exercise the range must be reaching the movement should reach the end range. When you're doing the back extension, you have to go as back as possible. Okay, when you're able to do this much, and if you do only this much, there's no use. Okay, when you're able to do this much, and if you do only this much, so reach the end range for all the joints. Okay, or any joint it can be, and pain will be there because inflammation is going on. So through the pain, probably you can, but make sure that the pain after the exercise you are not worse. Every time if you do the exercise and post exercise, if you are worse, probably you need to get the medical help because inflammation is too much that your medications dosage might be altered, or exercise is too severe. Either of the dosage must be reduced. Either excess dosage must be reduced or medication dosage can be reduced. All right, but tolerable pain is accepted. So usually exercise in ankylosing spondylitis will not worsen the pain. Okay, and make sure that you do varieties of exercise for varied benefits and have broader movement patterns. Okay, so the lumbar spine exercise, the cervical spine exercise, thoracic spine exercise, knee exercise, shoulder exercise. It should be a varied exercise pattern. Okay, and you can use balls, you can use bands, TheraBands, you can use sticks, some simple stick. You can take it up. You can take a stick and do this. Okay, or you can take a stick and do a squat. So there are so many properties that you can use to do the exercise. But you do the exercise, overall duration of exercise in a single day should be 30 to 40 minutes to get a reasonable benefit. Okay, 30 to 40 minutes of exercise is needed at least 5 to 6 times a day in order to get the benefit out of the exercise. And you are doing the exercise not for cardiac health or pulmonary health, just to maintain the mobility. Because if you don't do that, there's a risk that you may lose the mobility. Okay, so it is non-negotiable stuff. You have to, compromise. You have to do the exercise. Okay, until the medicine is really controlling the disease progressions. Okay, and what to avoid? Since you may have an osteoporosis in you, because chronic unmanaged ankylosing spondylitis can have osteoporosis, weak bones, or already weak tendons. Tendon rupture can happen. So you need to avoid high impact activities like, because in lockdown, people did a lot of high intensity interval training. We call it as HIIT exercise. So that and all you should not do when you already have an ankylosing spondylitis, or you have talked to your doctor, rheumatologist, or your physician to make sure that you are fit enough to do the high intensity activity like jumping, skipping, and the HIIT workout. All right. Aerobic exercise is important. Why? See, whatever I told earlier, those are all for mobility exercise. Mobility exercise will not improve your aerobic fitness. For aerobic fitness, you need to do aerobic exercise. Okay. So if you're doing 3-4 days of mobility exercise in a week, 2-3 days you can do the aerobic exercise so that you're not really thinking that you're wasting time in exercise if you don't have time.
then you may think that, okay, I need to compromise on exercise. No, we should not. So aerobic exercise, anything which you are doing for long duration is called as aerobic. Walking, jogging, running, swimming, rowing, in treadmill, and there's a thing called cross trainer in the gym. That is also a form of aerobics. Okay, so you can choose which based on your comfort, based on your likeliness, and based on your fitness level, you can choose whatever you want to choose. But make sure that you do 30 to 40 minutes a day, at least 3 to 4 times a week, at least 4 times a week to get that aerobic benefit. To a brisk speed. As I said, you should feel the stress. If you don't feel the stress, then you won't get the benefit. Okay, and before doing that, because there's a risk that they may have a valvular problem, problem with the heart, pneumothorax, this risk could be there. So when you are doing aerobic exercise, do consult with your doctor, and then you resume and start the aerobic exercise. So what are the benefits of aerobic exercise? Now, what I said, you can do either one of it. Don't do all, just because the picture is saying. No, you can do either one of that, whichever you like, whichever you are fit enough to do, and do for 30 to 40 minutes a day. Okay, do for 3 to 4 times a week with a brisk speed, which improves your lung capacity, cardiac health, and it improves your overall general flexibility and warmth. Prevent deformities. As I said, its prevention is very important. Make sure that you meet physiotherapists at least once in 2 months or something, so that you make sure that because as a patient you will not know whether you are we know that elbow joint has 145 degree. You don't know that this is normal. For you, this is also okay. But slowly you will lose this. After 2 years, you won't get this. Yeah, so make sure that you meet physiotherapist at least once in 2 months to make sure that you have the range maintained more, so that you can prevent deformities. Okay? And whatever you have, maintain it. And regular medications and follow-up. And fine-tuning the medications and fine-tuning the exercise is always needed for constant progression. Okay? And make sure that understand once deformed, the joint cannot be restored without surgery. Once a fixed flexion deformity has happened, only a surgeon can replace your joint, because no amount of medicines or no amount of exercise can reverse the fixed deformity. Okay, so it's better to avoid it. Okay. Last few slides, little bit about the chest. Okay, since the body will be stooped front, it will congest the thoracic cage. For the lung to expand, it should have the proper room. That room is provided by the chest wall or thoracic cage, we call. Okay, thoracic cage is formed by the ribs and sternum in the front. We call it a breastbone and the ribs here, and then they are connected to the thoracic spine here. Okay, so when you are in yoga, when you practice, they ask you to sit erect and then practice pranayama. Why? If you are like that, you are automatically reducing your chest wall diameter, AP diameter, and the transverse diameter. So you cannot expand well. So do understand that for the lung to work well, you need to have extension in the thoracic spine. So you need to do the exercise for the thoracic cage as well. Okay? These are some of the chest wall expansion exercise, which helps in improving the chest mobility or the rib cage mobility. The rib has to coil back and forth, isn't it? So that can be done by doing this. You can integrate breathing with that. You can breathe in, breathe out. Breathe in, breathe out. Okay, when you integrate chest wall mobility with breathing exercise, it's double benefit. You can do that. So that, and then sometimes you can breathe in, breathe out, breathe in, breathe out, and then breathe in, breathe out, breathe in, breathe out. You can take a stick, you can take a towel, anything. So somewhere this area must move. You logically think how to move. You can move like this, you can move like this, you can rotate like this, or you can expand like that. So whenever you are doing the mobility exercise, 5 minutes you spend for the thoracic cage mobility. Okay. Finally, thoracic cage expansion is different, lung expansion is different. The thoracic cage can be normal, but lung cannot be normal. Like in COVID, the lung is not expanding. Sometimes it can cause restriction. Lung cannot expand. So for them, the thoracic cage is fine. So what I'm saying is you have to practice breathing for the lung to maintain its capacity. So pranayama is wonderful for that. If you are having the habit of practicing pranayama, keep doing it, progress it, and then increase the breath hold for more number of times, so that you can maintain the capacity elevated for a long period of time. And in physiotherapy, we call it as a deep diaphragmatic breathing exercise, where you keep the hand here and make sure that the hands are moving. This is the area where diaphragm is there. So focus your breathing on this epigastric region. And then what is the objective? The abdomen should move front. That is called as diaphragmatic breathing exercise. So that you can do, which will be very useful in improving the vertical diameter of the thoracic cage. So either you do pranayama
or actually you learn it from your physiotherapist, the diaphragmatic breathing exercise and costal or segmental breathing exercise. Apart from that, if you do aerobic exercise in one way, that improves your lung capacity. That's the reason why the marathon runners will have excellent lung capacity, because not because they're doing breathing exercise, but they're doing aerobic exercise. Aerobic exercise automatically will improve the lung capacity. Okay, so these are the ways by which you can improve the lung capacity. So why physiotherapist consultation is needed? You need to get a proper musculoskeletal and cardiopulmonary assessment. Not every patient is the same. Not everyone will have a lung problem. Not everyone will have a hip problem. So we will decide which category you are falling in, and then we give the tailor-made exercise protocol to you so that you will get benefited out of the protocol. Okay, and we will know when probably you have to meet the doctor, because sometimes patients will be coming to the physiotherapist more frequently, so they may not know that okay, it's time to go to the rheumatologist. So that time we will instigate the patient, okay, it's time to go because your inflammation are increasing. Probably you consult them and then get to know what's happening in your body. So plus physiotherapist will help you know how to monitor your mobility, flexibility, joint and lung status, okay? And get the exercise program designed for you. And regular modification is needed to keep a constant progression. You always have to progress next step. You should not be static in one level. You know, for constant progression, you need to fine tune the exercise and keep on improving. And when pain comes, we have modalities which physiotherapists can use. Sometimes we use massage or manual therapy or dry needling or electrical treatment we give to manage the pain. But most of the thing, what patients can manage by themselves, you know, if they properly understand the nature of the condition. And mobilities and physiotherapy, sometimes now we manipulate the neck. Sometimes the patients will have stiff neck and it will be in the state of freezing. We crack and then we get the mobilization and get the movement back. Okay, so in such cases, physiotherapy is useful. Apart from that, if you do all these exercises, you can prevent deformities, you can prevent osteoporosis, and you can prevent weakness. All right. So that's how physiotherapy consultation is important, along with the medical treatment. Thanks a lot. So good afternoon. We have discussed the what are the clinical symptoms and how physiotherapy works in ankylosing spondylitis. ಸೊ ಇವಾಗ ನಾವು ಆಂಕ್ಲೋಸಿಂಗ್ ಸ್ಪಾಂಡಿಲಿಟಿಸ್ ಹೇಗೆ ನಮ್ಮನ್ನು ಮಾನಸಿಕವಾಗಿ ಎಫೆಕ್ಟ್ ಮಾಡುತ್ತೆ ಅಥವಾ ಅದರಿಂದ ಹೇಗೆ ಕೋಪ್ ಮಾಡಬೇಕು, ವಾಟ್ ಆರ್ ದ ಕ್ಲಿನಿಕಲ್ ಇಶ್ಯೂಸ್ ಪೇಷಂಟ್ಸ್ ಗೋ ಥ್ರೂ ಅನ್ನೋದನ್ನ ನೋಡೋಣ. ಸೊ ಸೊಮ್ಯಾಟಿಕಲಿ ವಿ ನೋ patients with ankylosing spondylitis will have psychological distress because ಒಂದು stiffness ಇರುತ್ತೆ, spinal stiffness ಇರುತ್ತೆ. ಒಂದು ಸ್ಪೈನಲ್ ಸ್ಟಿಫ್ನೆಸ್ ಇರುತ್ತೆ, ಅದರ ಜೊತೆಗೆ ಸ್ಟಿಫ್ನೆಸ್ ನೆಕ್ಕಲ್ಲಿ ಕೂಡ ಸ್ಟಿಫ್ನೆಸ್ ಇರುತ್ತೆ. ಸೊ ದೇರ್ ವಿಲ್ ಬಿ ರಿಸ್ಟ್ರಿಕ್ಷನ್ಸ್ ಆಫ್ ಮೂವ್ಮೆಂಟ್. ಸೊ when there is a restriction of movement, when people cannot do the regular activities which they are supposed to do, so they will go through anxiety, depression, or any kind of psychological or mental illness. So how to overcome that? What are the psychological or emotional issues which they face? Another we'll see. So one is anxiety. So when there is stiffness, it is something which is visible. Now they are we can visibly see ನಮಗೆ ಕೆಲವೊಂದು ಆಕ್ಟಿವಿಟೀಸ್ ಮಾಡಕ್ ಆಗ್ತಿರಲ್ಲ, ಮೋಸ್ಟ್ ಆಫ್ ದ ಆಕ್ಟಿವಿಟೀಸ್ ಮಾಡಕ್ ಆಗ್ತಿರಲ್ಲ. ದೇ ನೀಡ್ some others to come and help them. So ಆವಾಗ they start thinking of that, they start taking stress regarding that. So that is the time when anxiety comes. So when this anxiety increases, the patient may go through panic attacks. So most of the time patients they will not understand what exactly is panic attack. So that is why when they come, they will when panic attack happens, they think it is something related to heart or some heart attack anta. So that is why they should, whenever they see such changes, they should come up and speak to the psychologist or a doctor, where they refer to the psychologist. So next is depression. So restrictions of movement ಇರುವಾಗ ಅವ್ರಿಗೆ ನಾರ್ಮಲ್ ಆಕ್ಟಿವಿಟೀಸ್ ಮಾಡ್ಕೊಳಕ್ ಆಗ್ತಿರಲ್ಲ. ಸೊ ದಟ್ ಇಸ್ ವೆನ್ ದೇ ಟೆಂಡ್ ಟು ಐಸೋಲೇಟ್ ದೆಮ್ಸೆಲ್ಫ್. ಏನು ಕೆಲಸ ಮಾಡೋದು ಬೇಡ, ಸೊ ಲೆಟ್ ಮೀ ಬಿ ಮೈ ಸೆಲ್ಫ್ ಅಂತ ಅವರು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ.
ಸೊ ದೇ ಡೋಂಟ್ ವಾಂಟ್ ಎನಿಬಡಿ ಟು ಕಮ್ ಅಂಡ್ ಇಂಟ್ರಾಕ್ಟ್. ಚಿಕ್ಕ ಚಿಕ್ಕ ವಿಷಯಕ್ಕೆ ಇರಿಟೇಟ್ ಆಗ್ತಾರೆ ಬಿಕಾಸ್ ದೇ ನಾರ್ಮಲ್ ಆಗಿರೋಂಥ ಲೈಫ್ ಅವ್ರದ್ದು ಮೆಸ್ಡ್ ಅಪ್ ಆಗಿರುತ್ತೆ. ಸೊ ದೇ ಡೋಂಟ್ ನೋ ಹೌ ಟು ಕೋಪ್ ಅಪ್ ವಿತ್ ದಟ್. ಸೊ they go for depression, and when the person is not aware of depression, what exactly depression ಏನು, clinical depression the clinical symptoms ಏನು ಅಂತ ಅವ್ರಿಗೆ ನಾಲೆಜ್ ಇಲ್ದಾಗ it may the depression may make them to kill a person. So ಅದಕ್ಕೆ it is very important to know the clinical symptoms. ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅಥವಾ ಅದ್ರ ಬಗ್ಗೆ ತಿಳ್ಕೋಬೇಕು. ಸೊ ಬಿಕಾಸ್ ಆಫ್ ದ ಪೇನ್ ದೇ ಹ್ಯಾವ್ ಫೆಟಿಕ್, ಟಯರ್ಡ್ನೆಸ್ ಇರುತ್ತೆ, ಅದ್ರ ಜೊತೆಗೆ ಇನ್ಸೋಮೆನಿಯಾ ಅಂದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ಸೊ ಕ್ರಾನಿಕ್ ಪೇನ್, ಸಿನ್ಸ್ ಇಟ್ ಇಸ್ ಅ ಕ್ರಾನಿಕ್ ಪೇನ್, ರಾತ್ರಿ ಹೊತ್ತು ನಿದ್ದೆ ಬರ್ತಿರಲ್ಲ, ಸ್ಟಿಫ್ನೆಸ್ ಇರುವಾಗ ಅವ್ರಿಗೆ ಪೋಸ್ಚರ್ ಚೇಂಜ್ ಮಾಡಕ್ ಆಗ್ತಿರಲ್ಲ. ಬಿಕಾಸ್ ಆಫ್ ವಿಚ್ ಆಬ್ವಿಯಸ್ಲಿ ನೈಟ್ ನಿದ್ದೆ ಇಲ್ಲ ಅಂದ್ರೆ ದ ನೆಕ್ಸ್ಟ್ ಡೇ ಏನೆಲ್ಲ ಕೆಲಸ ಮಾಡ್ಕೋಬೇಕು ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳಕ್ ಆಗಲ್ಲ, ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್. ಸೊ ಬಿಕಾಸ್ ಆಫ್ ದಟ್ ಅಗೇನ್ ಟಯರ್ಡ್ನೆಸ್ ಕೂಡ ಇರುತ್ತೆ. So we have something called as cognitive dysfunction and cyclothymia. So according to some of the research, idu ella ankylosing spondylitis patients al iralla. There are 1 to 2% of the patient who may go through cognitive dysfunction and cyclothymia. So in cognitive dysfunction ella enaguttandre patient for a brief period of time ge avrige ಏನು ಆಗ್ತಿದೆ ಅಥವಾ there will be a kind of memory loss. Avrige it is not like throughout their life, or ಇಟ್ ಇಸ್ ನಾಟ್ ಲೈಕ್ ಕೊನೆ ತನಕ ಇರುತ್ತೆ ಅಂತಲ್ಲ, ಬಟ್ ಫಾರ್ ಅ ಪರ್ಟಿಕ್ಯುಲರ್ ಟೈಮ್ ಅವ್ರಿಗೆ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗುತ್ತೆ. ಅಂಡ್ ಒನ್ ಮೋರ್ ಇಸ್ ಸೈಕ್ಲೋಥೈಮಿಯಾ. ಇಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಪರ್ಸನಾಲಿಟಿ ಡಿಸಾರ್ಡರ್. ಸೊ ಇನ್ ಸೈಕ್ಲೋಥೈಮಿಯಾ ಏನಾಗುತ್ತೆ ಅಂದ್ರೆ ಯು ಹ್ಯಾವ್ ಇನ್ಸ್ಟೆಬಿಲಿಟಿ ಇನ್ ಯೋರ್ ಮೂಡ್. ಕೆಲವೊಂದ್ಸತಿ ತುಂಬಾ ಖುಷಿಯಾಗಿರ್ತಾರೆ, ಕೆಲವೊಂದ್ಸತಿ ದೇ ವಿಲ್ ಬಿ ವೆರಿ ಸ್ಯಾಡ್. ಸೊ the person who's seeing from outside, they can see the changes, the patient behavior and changes ana nodabodu. And even this is also not a lifelong thing. Idu for a brief period of time, andre yavaga nimge pain intensity ಜಾಸ್ತಿ ಇರುತ್ತೆ, yavaga nimge ಮೆಂಟಲ್ ಇಲ್ನೆಸ್ ಅಂದ್ರೆ ಡಿಪ್ರೆಷನ್ ಆಗಿರ್ಬೋದು ಅಥವಾ ಸ್ಟ್ರೆಸ್, ಯಾವಾಗ ಒಂದಕ್ಕಿಂತ ಹೆಚ್ಚು ತರಹದ ಮೆಂಟಲ್ ಇಲ್ನೆಸ್ ಕಂಬೈನ್ ಆಗುತ್ತೆ, ಆವಾಗ ನಿಮ್ಗೆ ಸೈಕ್ಲೋಥೈಮಿಯಾನ ಯು ಕ್ಯಾನ್ ವಿಸಿಬಲಿ ಸಿ ದಟ್. ಸೊ ವಾಟ್ ಆರ್ ದ ಸೋಷಿಯಲ್ ಎಫೆಕ್ಟ್ಸ್ ಅಂದ್ರೆ ಯಾವ ರೀತಿ ನಮ್ಮ ಎನ್ವಿರಾನ್ಮೆಂಟ್ ಒಬ್ಬ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಪೇಷಂಟ್ ಅನ್ನ ಎಫೆಕ್ಟ್ ಮಾಡುತ್ತೆ. ಸೊ ಒನ್ ಇಸ್ ಆಬ್ವಿಯಸ್ಲಿ ಕ್ವಾಲಿಟಿ ಆಫ್ ಲೈಫ್. ಪ್ರೀವಿಯಸ್ಲಿ ಯಾವ ರೀತಿ ಅವರು ವರ್ಕ್ ಮಾಡ್ತಿದ್ರು ಅದನ್ನ ಮಾಡಕ್ ಆಗ್ತಿರಲ್ಲ. ಅಂಡ್ ಒನ್ ಮೋರ್ ಇಸ್ ಇಟ್ ಈಸ್ ಮಿಡಲ್ ಏಜ್ ಅಲ್ಲಿ ಜಾಸ್ತಿ ಕಾಣುತ್ತೆ. ದಟ್ ಇಸ್ ದ ಏಜ್ ವೇರ್ ಅ ಪರ್ಸನ್ ಗೋ ಔಟ್ ವರ್ಕ್, ಕೆಲಸಗಳನ್ನ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ವೆನ್ ಅ ಪರ್ಸನ್ ಈಸ್ ಡಯಾಗ್ನೋಸ್ಡ್ ವಿತ್ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್, ಅವ್ರಿಗೆ ನಾರ್ಮಲ್ ಆಗಿ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ರೀತಿ ಅವರ ಫ್ಯಾಮಿಲಿನ ನೋಡ್ಕೋತಿರ್ತಾರೆ ಅದನ್ನೆಲ್ಲ ಮಾಡಕ್ ಆಗ್ತಿರಲ್ಲ ಬಿಕಾಸ್ ಆಫ್ ದ ರಿಸ್ಟ್ರಿಕ್ಷನ್ಸ್. ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಇಫ್ ಅ ಪರ್ಸನ್ ಈಸ್ ಇನ್ ಟು ಸಮ್ ಅಥ್ಲೀಟ್ ಆಗಿದ್ರೆ ಅಥವಾ ಹೂ ಇಸ್ ಅ ವೆರಿ ಆಕ್ಟಿವ್ ಪರ್ಸನ್ ಇದ್ದಾಗ. ಸೊ ದೇ ಕಾಂಟ್ ಡೂ ದ ರೆಗ್ಯುಲರ್ ಆಕ್ಟಿವಿಟೀಸ್. Then workplace relationship kuda he will face the problem. That is why a research suggests that around 35 to 40% of the people who are diagnosed with ankylosing spondylitis will drop out from their jobs because ಅವ್ರಿಗೆ ಎರಡನ್ನು ಜಾಬ್ ಹಾಗೂ ಅವ್ರದ್ದು ಸೊಮ್ಯಾಟಿಕ್ ಸಿಂಪ್ಟಮ್ ಎರಡನ್ನು ಮ್ಯಾನೇಜ್ ಮಾಡ್ಕೊಳಕ್ ಆಗ್ತಾ ಇರಲ್ಲ. And one more is financial problems. So not everybody are blessed with good financial condition. ಸೊ ಎಲ್ಲರಿಗೂ ಅಫೋರ್ಡ್ ಮಾಡೋ ಮೆಡಿಕೇಶನ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯಾದ ಥೆರಪೀಸ್ ಆಗಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸಿನ್ಸ್ ಇಟ್ ಈಸ್ ಅ ಕ್ರಾನಿಕ್ ಥಿಂಗ್, ಒಂದು ತಿಂಗಳು ಮೆಡಿಕೇಶನ್ ತಗೊಂಡು ಬಿಟ್ಬಿಡ್ಬೇಕು ಆಗಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಡ್ ಅಂಟಿಲ್ ದ ಡಾಕ್ಟರ್ ಸಜೆಸ್ಟ್. ಸೊ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಅನ್ನು ಅವ್ರು ಅಫೋರ್ಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಒನ್ ಮೋರ್ ಇಸ್ ಅಡಿಕ್ಷನ್. ಸೊ ಆಲ್ರೆಡಿ ಪ್ರವೀಣ್ ಸಹ ಹೇಳಿದ್ರು ಹೌ ಅಡಿಕ್ಷನ್ ವಿಲ್ ಎಫೆಕ್ಟ್ ಕ್ಲಿನಿಕಲ್ ಸಿಂಪ್ಟಮ್ಸ್ ಅಂತ. ಸೊ ಯೂಶ್ವಲಿ ಏನು ವರ್ಕ್ ಆಗಿಲ್ಲ, ಏನು ನನಗೆ ಮೆಡಿಕೇಶನ್ ಅಥವಾ ಏನು ಎಕ್ಸಸೈಸಸ್ ಅಥವಾ ಏನು ಯೂಸ್ ಆಗ್ತಾ ಇಲ್ಲ ಅಂದಾಗ ಪೀಪಲ್ ಗೋ ಇನ್ ಟು ಸಮ್ ಕೈಂಡ್ ಆಫ್ ಅಡಿಕ್ಷನ್. ದೇರ್ ಆರ್ ವೆರೈಟಿ ಆಫ್ ಅಡಿಕ್ಷನ್, ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಡ್ರಗ್ ಅಡಿಕ್ಷನ್ ಆಗಿರ್ಬೋದು. ಸೊ ಫಾರ್ ದಟ್ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ದೇ ಮೇ ಹ್ಯಾವ್ ದಟ್ ರಿಲೀಫ್ ಆರ್ ದೇ ಮೇ ಬಿ ಇನ್ ಸಮ್ ಔಟರ್ ವರ್ಲ್ಡ್. ಬಟ್ ವೆನ್ ಇಟ್ ಕಮ್ಸ್ ಬ್ಯಾಕ್ ಟು ರಿಯಾಲಿಟಿ ಅಥವಾ ಬೆಳಗ್ಗೆ ಎದ್ದಾಗ ದೇ ವಿಲ್ ಹ್ಯಾವ್ ಮೋರ್ ಪೇನ್, ಪ್ರೀವಿಯಸ್ ಹಿಂದಿನಕ್ಕಿಂತ ಜಾಸ್ತಿ ಪೇನ್ ಇರುತ್ತೆ. ಅಂಡ್ ಅಲಾಂಗ್ ವಿತ್ ದೇ ವಿಲ್ ಬಿ ಟೇಕಿಂಗ್ ಮೆಡಿಕೇಶನ್ಸ್ ಆಲ್ಸೋ ವಿಚ್ ಇಸ್ ಆಫ್ ನೋ ಯೂಸ್. ಮೆಡಿಕೇಶನ್ ಜೊತೆಗೆ ಆಲ್ ಕೈಂಡ್ ಆಫ್ ಅಡಿಕ್ಷನ್ ವಿಲ್ ನೆವರ್ ವರ್ಕ್.
ಸೊ ವಾಟ್ ಆರ್ ದ ಸೈಕಾಲಜಿಕಲ್ ಟ್ರೀಟ್ಮೆಂಟ್ಸ್, ಯಾವ ರೀತಿ ಈ ರೀತಿಯಾದ ಸಮಸ್ಯೆಗಳಿಗೆ ಸೈಕಾಲಜಿಕಲಿ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇದೆ ಅಥವಾ ಯಾವ್ಯಾವ ರೀತಿಯಾದ ಥೆರಪೀಸ್ ಅವೈಲೇಬಲ್ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಜನರಲ್ ಕೌನ್ಸಿಲಿಂಗ್. ಸೊ ಇನ್ ಜನರಲ್ ಕೌನ್ಸಿಲಿಂಗ್ ಇಟ್ ಇಸ್ ಯೂಶುವಲಿ ಆಫ್ ಒನ್ ಸೆಷನ್. ಸೊ ಇಲ್ಲಿ ಪೇಷಂಟ್ ಬಂದಾಗ ವಿಲ್ ಕಮ್ ಟು ನೋ ವೆದರ್ ದೇ ನೀಡ್ ಫರ್ದರ್ ಸೆಷನ್ಸ್ ಅಥವಾ ಆರ್ ದೇ ವಿಲ್ ದೇ ಬಿ ಏಬಲ್ ಟು ಮ್ಯಾನೇಜ್ ಬೈ ಒನ್ ಸೆಷನ್ ಆಫ್ ಒನ್ ಸೆಟ್ಟಿಂಗ್. ಸೊ ಇದರಲ್ಲಿ usually when it comes to general settings, ಇಲ್ಲಿ ಬರುವಂತ patients they don't have so many restrictions. ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿರ್ತಾರೆ, they need some kind of advice or they need some kind of way. So when they talk to a therapist, when they get to know they can manage beyond this, ಅವ್ರಿಗೊಂದು opening ಬೇಕಾಗಿರುತ್ತೆ. So after that they will be able to manage. Once they come to know how they can cope up with that, ಅವ್ರು ಅದನ್ನ ಮ್ಯಾನೇಜ್ ಮಾಡ್ತಾರೆ. So usually it takes around 30 to 45 minutes for general counseling, and it is one-on-one session. So one more is the next one is psychotherapy. Usually we have various kind of psychotherapy. Idರಲ್ಲಿ ಒಂದೇ ತರ therapy ಇದೆ ಅಂತಲ್ಲ. So ಯಾವ therapy ಯಾವ patient ಗೆ work ಆಗುತ್ತೆ ಅನ್ನೋದು it depends on the patient. So once the first session ಆದ್ಮೇಲೆ we'll get to know which kind of therapy can be used. So usually we will use cognitive behavioral therapy or group therapy. There are other therapies like hypnotherapy, the narrative therapy, the expressive therapy. So when the see idella therapies, when based on the cases we move forward. If the cases are too clinical ಅಥವಾ medication ಜೊತೆಗೆ ಬೇರೆ ರೀತಿಯಾದಂತ therapies ಬೇಕು ಅಂದ್ರೆ we may adopt more than one kind of therapy in the setting. So what is cognitive therapy? So as the name suggests, cognitive behavioral therapy andre cognitive the thought process, how our thought process will manifest into a positive or a negative behavior. So it is all our thought process. Iga nam thought process positive agidre obviously our behavior will be in a positive way, but if the thought process is negative, then obviously our behavior will be somewhere towards the negative way. ಸೊ ಯಾವ ರೀತಿ ನಮ್ಮ ಥಾಟ್ ಪ್ರಾಸೆಸ್ ಅನ್ನ ಚೇಂಜ್ ಮಾಡ್ಕೊಂಡು ಯಾವ ರೀತಿ ನಮ್ಮ ಬಿಹೇವಿಯರ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ಇದರಲ್ಲಿ ಇನ್ ಸೆಷನ್ಸ್ ಅಲ್ಲಿ ನಾವು ಕಲಿತೀವಿ. ಸೊ ಯೂಶುವಲಿ ಇಟ್ ಟೇಕ್ಸ್ 7 to 8 ಸೆಟ್ಟಿಂಗ್ಸ್. ಸೊ ಅಂಡ್ ಇಟ್ ಡಿಪೆಂಡ್ಸ್ ಆನ್ ದ ಕಂಡೀಷನ್ ಆಫ್ ದ ಪೇಷಂಟ್. ಸೊ ಇಲ್ಲಿ ಪೇಷಂಟ್ ಬಂದಾಗ ದೇ ಕಮ್ ವಿತ್ ಅ ರಿಜಿಡ್ ಥಾಟ್ ಪ್ರಾಸೆಸ್. ಅವ್ರದ್ದು ಆ ಥಾಟ್ ಪ್ರಾಸೆಸ್ ಅನ್ನ ಚೇಂಜ್ ಇನ್ ಕೇಸ್ ಅಡಿಕ್ಷನ್ಗೆ ಬಂದ್ರೆ, ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ಆಲ್ಕೋಹಾಲ್ ಅಡಿಕ್ಟ್ ಟು ಅದನ್ನ ಬಿಡ್ಬೇಕು ಅಥವಾ ಏನಕ್ಕೆ ಬಿಡ್ಬೇಕು, ವ್ಯಾಲಿಡ್ ರೀಸನ್ಸ್ ಅಥವಾ ಅದನ್ನ ಅವ್ರ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಅಂಡ್ ಇಟ್ ಟೇಕ್ಸ್ ಬೈ ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ನಾವು ಈಚ್ ಸೆಷನ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತ ಆಕ್ಟಿವಿಟೀಸ್ ಅನ್ನ ಕೊಡ್ತೀವಿ ಅಥವಾ ವಿ ಕಾಲ್ ಇಟ್ ಆಸ್ ಗೈಡೆಡ್ ಇಮ್ಯಾಜಿನರಿ ಅಂತಾನು ಹೇಳ್ತೀವಿ. ಸೊ sometimes it takes along with a family member. So when a cases is clinical, so it is not only the patient should understand what he is going through, so he needs a family support. So if a person has a very good family support, I think 50% of the problem will be solved by that. So that is very important. Next is group therapy or group counseling or group psychotherapy. So in group counseling ಅಲ್ಲಿ ಏನಾಗುತ್ತೆ ಅಂದ್ರೆ, ankylosing spondylitis ಇದ್ರೆ we do counseling for 5 to 6 ankylosing spondylitis patients. So usually ಏನಾಗುತ್ತೆ, when we talk one on one, ಪೇಷಂಟ್ ಏನ್ ಯೋಚನೆ ಮಾಡ್ತಾರೆ, ಓಕೆ ಎವ್ರಿಥಿಂಗ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್, ಏನೆಲ್ಲ ಸಿಂಪ್ಟಮ್ಸ್ ಇದೆ, ಸ್ಟಿಫ್ನೆಸ್ ಇದೆ, ನನಗ್ ಮಾತ್ರ ಆಗ್ತಿದೆ, ಬೇರೆಯವ್ರಿಗಿಲ್ಲ. ಬಟ್ ವೆನ್ ದೇ ಆರ್ ಇಂಟ್ರೊಡ್ಯೂಸ್ಡ್ ಟು ಅದರ್ ಪೇಷಂಟ್ಸ್, ಒಂದ್ 5-6 ಜನರ ಜೊತೆಗೆ ನಾವು ಕೌನ್ಸಿಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ, ಮೋರ್ ದೆನ್ ಅಸ್ ದೇ ವಿಲ್ ಸ್ಟಾರ್ಟ್ ಟಾಕಿಂಗ್ ಅಮಂಗ್ ದೆಮ್ಸೆಲ್ಫ್, ದೇ ವಿಲ್ ಕಮ್ ಅಪ್ ವಿತ್ ದೇರ್ ಐಡಿಯಾಸ್ ಅಂಡ್ ಅವರು ಓಕೆ ಇಟ್ ಈಸ್ ಓಕೆ ಟು ಹ್ಯಾವ್ ದ ankylosing spondylitis and I can overcome ಅನ್ನೋ ಕಾನ್ಫಿಡೆನ್ಸ್ ಬರ್ತಾರೆ. So e therapy main thing what patient learn is acceptance. So when a person accepts what he has, so most of the problems are solved there. So each session only patients learn to accept what they are diagnosed. They are motivated to learn new skills, new type of method which will help them. So one more is JPMR exercise, that is Jacob muscle relaxation exercise anta heltivi. So this is it takes around 15 to 16 minutes. Usually it relaxes all our muscle. So along with breathing exercise, idರಲ್ಲಿ ನಾವು breathing exercise ಅನ್ನ ಕೂಡ include ಮಾಡ್ತೀವಿ. It will be done in a sitting posture. So it will main thing is it will help the patient to reduce the stress. So one ಮೇನ್ ಥಿಂಗ್ ಇಸ್ ಏನೇ ಇದ್ರಲ್ಲಿ ಏನೇ ಸೆಷನ್ಸ್ ಆಗಲಿ ಅಥವಾ ಏನೇ ಎಕ್ಸರ್ಸೈಸ್ ಏನೇ ಹೇಳಿದ್ರು, ಇಟ್ ಹ್ಯಾಸ್ ಟು ಬಿ ಡನ್ ಫಾರ್ ಅ ಲಾಂಗರ್ ಡ್ಯೂರೇಷನ್, 1 month ಅಥವಾ
15 days ಈ ತರ ಮಾಡ್ಬಿಟ್ಟು ಇಲ್ಲ ನನ್ಗೇನು ವರ್ಕ್ ಆಗ್ತಿಲ್ಲ ಅಂದ್ರೆ ಇಟ್ ಇಸ್ ಆಫ್ ನೋ ಯೂಸ್. It is not like taking a medication, because if you take a medication or a tablet, whether you want or you don't want, it will work by itself. ನೀವೇನು ಅದಕ್ಕೆ ಪ್ರೆಷರ್ ಹಾಕ್ಬೇಕು ಅಂತಿಲ್ಲ. But all this kind of therapies or exercise, first thing, the patient should be motivated to take on that. One more is electroconvulsive therapy. This is very rare. Tumba clinical cases alli where the person is not able to cope up with medication or any kind of therapy alli now ECT introduce ಮಾಡ್ತೀವಿ. And moreover it is for a clinical cases alli ನಾವು ಇದನ್ನ ಮಾಡ್ತೀವಿ. And one more is medication. So ಎಲ್ಲದನ್ನು ಥೆರಪಿಯಲ್ಲೇ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ. Sometimes people need medications. So it is not, we don't say that medication will completely solve your problem, but it will help you to manage with that. So along with medication, that is why if the patients need medication, we send them for a psychiatrist, not for a psychologist. So illi psychologist hagu psychiatrist both will work together to help a patient and to lead a better life. So we should always know that physical health hege important, even our mental health important. So if we concentrate only on physical health, then your mental health will be mental health halagutte. So both the things should be balanced. Thank you. Actually 30 to 40 minutes we refer to all of our colleagues. Really, they have touched on the different aspects. Dr. Praveen, how the disease pattern, how to diagnose, how to go about it, he has explained. It is followed by that Kannan, he's told how to keep the posture, how to manage it, how to prevent the things happening going wrong has been explained, followed by how to cope up with psychologically. So overall, what is most crucial is we need to work with ankylosing spondylitis. And what I mean is, suppose as a person or a patient, if you develop ankylosing spondylitis, you have it. That is what it is. What I meant here is, you need to accept that, yes, I am developing ankylosing spondylitis. Yes, all of us don't want to have any disease. I'm 100% sure none of us as a human being would like to have a disease. But if it comes, we are left with less choice. So, but less choice, what it means is only to accept the disease, but not to fight with the disease. What when Rajeshwari was telling, the point you need to understand is you need to accept the disease. What we meant by that is, suppose say we have now COVID, which has come with a second wave. COVID second wave bandilla, COVID second wave hasn't come. If you start not thinking about that, what are you going to do? You throw your mask out, you run in the crowd, you go into the place where is likely you get infected. So you'll end up in trouble by not accepting the fact that, yes, there is a problem. So having had ankylosing spondylitis, when it comes to you, it has already come to you. When a diabetes has come to you, diabetes has already come to you. Or if you develop a blood pressure is already with you. It's not that doctor or somebody has created for you to have it. Since you have a problem, you walked into the clinics of the physician or the rheumatologist or any doctor. After adequate expert tests or adequate everything, he has made a conclusion that yes, whatever the pain, whatever the trouble you have is secondary to a problem called ankylosing spondylitis. Let not be ankylosing spondylitis, let it be any disease. First step is to accept it. So, as I said, COVID second wave has come, we have to accept it. What are the steps to do? Kumbh Mela is going on, that is troubling us, withdraw out of it. If there is some gathering is going on, withdraw out of it. If there is festivals or marriages are likely to happen, yes, we don't want to stop the marriage, but let not there be 100 people crowd. For the marriage to happen, two families has the would-be bride and the would-be bridegroom is what is enough. Whether we are there or not there, marriage occurs. In a COVID state, yes, we need to accept it and work with it.
So when you get a disease, first thing is to accept the disease. You need to know, yes, I have ankylosing spondylitis. Now, how should I work with it? So for that, there are multiple steps. One is to cope yourself mentally, how to handle that. Then there are medications which are required, which is in ankylosing spondylitis, as Praveen has said, is intermittent. Whenever there is a flare of the disease, it is given for quite some time. It may extend for a couple of years, sometime in a few lifelong. And in some, once the disease comes to a good state of control, we may slowly face it down, watch for it relapse. And in the meantime, you need to also have a regular exercise practice. Try to see that you don't get the expected deformities, disabilities of the ankylosing spondylitis. Cope yourself to a required lifestyles and what you have to do and what you have to achieve. Based on that, if you really work on that, certainly you can lead a near normal life. Why I always use a word near normal life is, we always believe that normal life is without medicine, but you will have medicine. That is where I say you are near, but otherwise you lead a normal life. So you will be able to lead a normal life, but with appropriate guidance and care. So I think there are, since it is a not a face-to-face, we have a limited questions. I mean, there are not much questions that we could expect. Basically, I think most of my colleagues have explained you in detail. If you have any queries or any questions, you can always post it into our website, and I'll send it through any of the questionnaire of the emails which are available. We try to reach out with you to answer those questions. Thank you very much for your patience hearing and participating in this new venture we had. I think we have faced a lot of technical difficulty, which was quite obvious for the people who have viewed it. We were trying to work on this, working on YouTube Live as well as on the Facebook Live. I think there are small hitches. Probably our technical team will improvise in the next hearing, or if COVID recedes, probably we will sit face to face and discuss it in details. Thank you very much.